ಇವತ್ತು ನಾನು ಈ ವಿಡಿಯೋ ಮಾಡ್ತಿರೋ ಮೇನ್ ರೀಸನ್ ಏನಂತ ಅಂದರೆ, ಇನ್ನೂವರೆಗೂ ನಿಮ್ಮ ಜೊತೆ ಶೇರ್ ಮಾಡಿದ್ದಿಲ್ಲ ಒಂದು ಸ್ಟೋರಿ. ನಂದು ಫಸ್ಟ್ ಸೋಲೋ ಟ್ರೆಕ್ ಯಾವಾಗ ಮಾಡಿದ್ದು, ಹೆಂಗೆ ಮಾಡಿದೆ, ಏನು ಯಾವ ಥರ ಹೋದೆ, ಹೇಳ್ಬಿಟ್ಟು ಹೋದ್ನ ಹೇಳ್ಲಾರ್ದಂಗೆ ಹೋದ್ನ ಅಂತೆಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊಡ್ತೀನಿ. ಇಲ್ಲಿ ಮ್ಯಾಗಿ ಆಗ್ತಿರ್ಬೇಕು, ನಿಮಗೆ ಸ್ಟೋರಿ ಹೇಳ್ತಿರ್ಬೇಕು, ಎರಡು ಹೇಳ್ತಾ ಒಟ್ಟಿಗೆ ಮಾಡೋಣ. ನನ್ನ ರೂಮ್ನ ಯಾವತ್ತೂ ತೋರಿಸಿದ್ದಿಲ್ಲ ನಿಮಗೆಲ್ಲ. ಸೊ ಇದು ನನ್ನ ರೂಮು. ನಾನು 2 ಶೇರಿಂಗಲ್ಲಿರೋದು ಪಿ ಜಿಲಿ. ಈ ಥರ ಎಲ್ಲ ಹಾಕಿದ್ದೀವಿ, ಏನೋ ಟ್ರೈ ಮಾಡಿರೋದು. ನಾನು ಕ್ಲೀನಾಗೆ ಇಟ್ಕೊಳ್ಳಲ್ಲ, ಎಲ್ಲ ಬಟ್ಟೆ ಇಲ್ಲೇ ಬಿಟ್ಟಿರ್ತೀನಿ. ದರ್ ಇಸ್ ಒನ್ ಮೋರ್ ಪಾರ್ಟ್, ನೀವೆಲ್ಲ ನನ್ನ ಬ್ಲಾಗ್ಸಲ್ಲಿ ನೋಡಿರ್ತೀರಾ. ದಿಸ್ ಇಸ್ ಒನ್ ಮೋರ್ ವಿಂಡೋ. 2 ವಿಂಡೋಸ್ ಇದೆ ನನ್ನ ರೂಮಲ್ಲಿ, ಬೆಟರ್ ಲೈಟಿಂಗೋಸ್ಕರ. ಲೈಟಿಂಗ್ ಚೆನ್ನಾಗಿದ್ರೆ ವೀಡಿಯೋದಲ್ಲೂ ಚೆನ್ನಾಗಿ ಕಾಣಿಸ್ತೀನಿ ಅಂತಲೇ ಇದನ್ನು ಫುಲ್ ಫೈಟ್ ಮಾಡಿಬಿಟ್ಟು ಇಸ್ಕೊಂಡಿದ್ದು ಈ ರೂಮ್ನ. ಈಗ ಆಲ್ಮೋಸ್ಟ್ 6 ಮಂತ್ಸ್ ಆಯಿತು ಇಲ್ಲಿ ಬಂದುಬಿಟ್ಟು ಮೂವಿನ್ ಆಗಿ. ಸೊ ಈ ಪ್ಲೇಸ್ ನನಗೆ ತುಂಬ ಪಾಸಿಟಿವ್ ಎನರ್ಜಿ ಕೊಟ್ಟಿದೆ ಇನ್ನೂವರೆಗೂ. ಇದು ವಿಷನ್ ಬೋರ್ಡ್ ಮೇಲೆ ನೋಡಿರ್ತೀರ ನೀವು, ನಾನು ವೀಡಿಯೋ ಮಾಡೋಕ್ಕಿದ್ದೆ. ವಿಷನ್ ಬೋರ್ಡ್ ಯಾವಾಗಲೂ ಇಲ್ಲೇ ಇರುತ್ತೆ, ಎದ್ದು ಕೂಡಲೇ ಅಲ್ಲೇ ನೋಡಬೇಕು ಅಂತ. ಇದು ನನ್ನ ಹಳೆ ವಿಷನ್ ಬೋರ್ಡ್. ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ನನಗೆ ಇಲ್ಲಿಂದ ಇಡೀ ಫಾರೆಸ್ಟ್ ಕಾಣಿಸುತ್ತೆ, ತುರಹಳ್ಳಿ ಫಾರೆಸ್ಟು. ದಟ್ ಈಸ್ ವಾಟ್ ಐ ಲವ್ ಅಬೌಟ್ ಮೈ ರೂಮ್. ಫುಡ್ಡೆಲ್ಲ ಇವಾಗ ಇನ್ನೂ ಅಡ್ಜಸ್ಟ್ ಆಗಿದ್ದೆ, ಸ್ಟಾರ್ಟಿಂಗಲ್ಲಿ ಅಡ್ಜಸ್ಟೇ ಆಗಿದ್ದಿಲ್ಲ ಪಿ ಜಿಲಿ. ಪಿ ಜಿ ಫುಡ್ ಹೆಂಗಿರುತ್ತೆ ಅಂತ ನಿಮಗೆ ಗೊತ್ತು ಎಲ್ಲ. ಅದರಲ್ಲಿ ಬೆಸ್ಟ್ ಏನು ಅಂತಂದರೆ ಐ ಲರ್ನ್ ಕುಕಿಂಗ್ ಮಾಡ್ತಾ ಅಂದರೆ ದೊಡ್ಡದಾಗಿ ಏನು ಮಾಡೋಂಗಿಲ್ಲ. ಕುಕಿಂಗ್ ಅಂದರೆ ಮಾಡಿದರೆ ಮ್ಯಾಗಿ ಮಾಡ್ತೀನಿ, ಎಗ್ ಬುರ್ಜಿ ಮಾಡ್ತೀನಿ, ಬ್ರೆಡ್ ಆಮ್ಲೆಟ್ ಮಾಡ್ತೀನಿ. ಇವೆಲ್ಲ ಕುಕ್ ಮಾಡೋದಲ್ಲದೆ ಕ್ಲೀನ್ ಮಾಡಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ. ಮನೇಲಿದ್ದರೆ ಅಮ್ಮ ಕ್ಲೀನ್ ಮಾಡ್ಬಿಟ್ಟಿದ್ರು. ಆಂಟಿ ಮ್ಯಾಗಿ ಇದನ್ನ ಹೇಳಿ, ಇನ್ನೊಂದು 10 ನಿಮಿಷ ಆಗಿಲ್ಲ, ಆಗಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲೇ ಮಳೆ ಸ್ಟಾರ್ಟ್ ಆಗಿದೆ. ಇದೇನೋ ತಂದಾಯಿತು, ಆದರೆ ಇವಾಗ ಮಾಡ್ಕೊಳ್ಳೋಕ್ಕೆ ಪಾತ್ರೆ ನಾನೊಂದು 2 ಮಂತ್ಸಿಂದ ವಾಶೇ ಮಾಡಿಲ್ಲ. ಅದನ್ನು ಹೋಗ್ಬಿಟ್ಟು ಇವಾಗ ಎಲ್ಲಿ ಇಟ್ಟಿದ್ದೀನಿ ನೋಡಿದ್ರೇ ನೀವು ಬೈದ್ಬಿಡ್ತೀರ ನನ್ನ. ಓಕೆ ಎಸ್, ಅಲ್ಲಿದೆ. ವಾಶ್ ಮಾಡಿಬಿಟ್ಟೆ ಇಟ್ಟಿದ್ದೆ, ಆದರೆ ಈ ಲೆವೆಲ್ಗೆ ಹೋಗಿದೆ. ಮತ್ತೆ ವಾಶ್ ಮಾಡಿಬಿಟ್ಟು ಬರೋಣ ಬನ್ನಿ. ಸೊ ಗುಡ್ ಟು ಗೋ. ನೀರು ತಂದಾಯಿತು ಗೈಸ್, ಇವಾಗ ಹೋಗ್ಬಿಟ್ಟು ಮ್ಯಾಗಿ ಮಾಡೋದು, ತಿನ್ನೋದು ಅಷ್ಟೇ. ಮ್ಯಾಗಿ ತಂದಾಯಿತು, ನೀರು ತಂದಾಯಿತು, ಎಲ್ಲ ರೆಡಿ ಆಯಿತು, ಪ್ಯಾನ್ ರೆಡಿ ಆಯಿತು. ಇವಾಗ ಮೇಲೆ ಎಲೆಕ್ಟ್ರಿಕ್ ಅವನ್ನ ರೆಡಿ ಮಾಡಿಡೋಣ. ಎಲೆಕ್ಟ್ರಿಕ್ ಸ್ಟವ್ ಇದೆ ನನ್ನ ಹತ್ರ, ಅದನ್ನು ಹಾಕಿಬಿಟ್ಟು ಸೆಟಪ್. ಇದು 1 ಟೇಬಲಲ್ಲಿ ಎಲ್ಲ ಮಾಡಬೇಕು. ಇದು ನಮ್ಮ ಸ್ಟಡಿ ಟೇಬಲ್ಲು. ಈ ಟೇಬಲ್ನ ನಾನು ಬರೋ ಎಲ್ಲ ಬಿಸ್ನೆಸ್ಗೂ ಯೂಸ್ ಮಾಡ್ಕೊಂಡಿದ್ದೀನಿ. ಇದು 1 ಟೇಬಲಿಂದ ನನ್ನ ಥ್ರಿಫ್ಟ್ ಬಿಸ್ನೆಸ್ ಇದ್ದರೂ ಇದ್ರ ಮೇಲೆ ಹೋಗ್ಬಿಟ್ಟು ಆರ್ಡರ್ಸ್ ಎಲ್ಲ ಪ್ಯಾಕ್ ಮಾಡೋದು. ನನ್ನ ಕ್ರಾಫ್ಟ್ಸ್ ಬಿಸ್ನೆಸ್ಗೂ ಇದ್ರ ಮೇಲೆ ಎಲ್ಲ ವರ್ಕ್ ಮಾಡೋದು. ನಾನು ಕ್ರಾಫ್ಟ್ ಮಾಡೋದಾದರೂ ಏನೇ ಮಾಡಿದರೂ ಈ ಟೇಬಲ್ ಮೇಲೆ ಮಾಡೋದು. ನನಗೆ ವರ್ಕ್ ಸ್ಪೇಸ್ ಬೇಕಾಗುತ್ತೆ, ಬಟ್ ಇವಾಗ ಸದ್ಯ ಪಿ ಜಿನೇ ಅಫೋರ್ಡ್ ಆಗೋದು. ಸೊ ಪಿ ಜಿಲೇ ಎದ್ಬಿಟ್ಟು ಎರಡನ್ನೂ ಮ್ಯಾನೇಜ್ ಮಾಡ್ತಿದ್ದೀನಿ. ನಾನು ಲಾಸ್ಟ್ ಕುಕ್ ಮಾಡಿದ್ದು ತುಂಬ ದಿನ ಹಿಂದೆ. ಸೊ ಅದಾದಮೇಲಿಂದ ಯೂಸೇ ಮಾಡಿಲ್ಲ. ನೋಡಿ ಎಷ್ಟು ಡಸ್ಟ್ ಆಗಿದೆ, ಫುಲ್ಲು ಡಸ್ಟು. ಇದನ್ನು ಫಸ್ಟ್ ಕ್ಲೀನ್ ಮಾಡಬೇಕು. ನಮ್ಮ ಪಿ ಜಿಲಿ ಇದೆಲ್ಲ ಅಲೋ ಇಲ್ಲ, ಬಟ್ ಬೇರೆ ಆಪ್ಷನ್ ಇಲ್ಲ ನನ್ನ ಹತ್ರ. ಕುಕ್ ಮಾಡಬೇಕು ಅಂತ ಅನ್ಸುತ್ತಂದರೆ ಇದೇ ಬೇಕು. ನನ್ನ ಹಳೆ ಪಿ ಜಿಲಿ ಅಲ್ಲೇ ಅಲೋ ಇತ್ತು, ಸೊ ಅಲ್ಲೆಲ್ಲ ಕುಕ್ ಮಾಡ್ಕೊತಿದ್ದೆ. ಈಗ ಚೇಂಜ್ ಆದರೆ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಅಕ್ಕನ ಗಿಫ್ಟು. ನಾನೆಲ್ಲ ಕುಕ್ ಮಾಡ್ತೀನಿ ಅಂತ ಗೊತ್ತಿತ್ತು, ಅವಳೇ ಇದನ್ನು ತೊಗೊಂಡಿದ್ದು. ಆ ಪ್ಯಾನು ಅಕ್ಕನೇ ಕೊಡಿಸಿದ್ದು, ಇದನ್ನು ಯೂಸ್ ಮಾಡ್ಕೊಳ್ಳೋದು ನನ್ನಲ್ಲಿ ಬಿಟ್ಟಿದ್ದು. ಸೊ ಈಗ ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ, ಇವತ್ತೇ ಯೂಸ್ ಮಾಡ್ತಿರೋದು. ಕುಕ್ ಮಾಡಿಕೊಂಡು ತಿನ್ನೋಣ ಮ್ಯಾಗಿ. ಈಗ ಫಸ್ಟು ನಾನು ಎಂಥ ಹುಡುಗ ಅಂತ ಫಸ್ಟಿಂದ ಹೇಳ್ತೀನಿ ಕೇಳಿ. ನನಗೆ ಅಷ್ಟು ಧೈರ್ಯ ಯಾವತ್ತೂ ಬರೋಲ್ಲ. ಸೋಲೋ ಟ್ರೆಕ್ ಹೋಗೋದಾದ್ರೂ ಏನೇ ಆದ್ರೂ ನಾನು ಲಾಸ್ಟ್ ಚೈಲ್ಡ್. ಸೊ ಮನೇಲಿ ನಾನೇ ಲಾಸ್ಟ್ ಚೈಲ್ಡು. ಅರ್ಥ ಮಾಡ್ಕೊಬೋದು ನಿಮಗೆ ನನಗೆ ಎಷ್ಟು ಮುದ್ದು ಮಾಡಿ ಎಷ್ಟು ಪ್ರೊಟೆಕ್ಟಿವ್ ಆಗಿ ಬೆಳೆಸಿರ್ತಾರೆ ಅಂತ. ಸೊ ಅದರಲ್ಲಿ ನನಗೆ ಅಕ್ಕ ಅಣ್ಣ ಬೇರೆ, ಅವ್ರ ಟ್ವಿನ್ಸು. ಅವರಿಬ್ರು ಕೂಡ, ನಮ್ಮ ಅಕ್ಕ ಕೂಡ ಅಷ್ಟೇ, ನಮ್ಮ ಅಮ್ಮನ ಅಷ್ಟೇ ಫುಲ್ಲು ಪ್ರೊಟೆಕ್ಟಿವ್ ನನಗೆ, ಅಣ್ಣ ಕೂಡ ಅಷ್ಟೇ. ಸೊ ಐ ವಾಸ್ ದಿಸ್ ವೆಲ್ ಪ್ರೊಟೆಕ್ಟೆಡ್ ಕಿಡ್, ಆಲ್ವೇಸ್ ಇನ್ಸೈಡ್ ದಿ ಹೌಸ್. ಇಟ್ ವಾಸ್ ಅ ಕ್ರೈಮ್ ಟು ಡೂ ಸಮಥಿಂಗ್ ವಿತೌಟ್ ಇನ್ಫಾರ್ಮಿಂಗ್, ಆ್ಯಂಡ್ ದಟ್ ಕಿಡ್ ವೆಂಟ್ ಆನ್ ಅ ಸೋಲೋ ಟ್ರೆಕ್. ಬ್ಯಾಕ್ ಟು ಮೈ ಫೋರ್ತ್ ಸೆಮ್ಮಲ್ಲಿ ಏನಾಯಿತು ಅಂದರೆ, ಐ ರಿಯಲಿ ವಾಂಟೆಡ್ ಟು ಗೋ ಆನ್ ಅ ಕಾಲೇಜ್ ಟ್ರಿಪ್. ನನ್ನ ಸ್ಕೂಲ್ ಟ್ರಿಪ್ಗೆ ಕಳ್ಸೋಕೆ ಬಿಟ್ಟಿದ್ದಿಲ್ಲ ನಮ್ಮ ಮನೇಲಿ. ಏನಾಗಿತ್ತು ಅಂದರೆ, ನನ್ನ ಸ್ಕೂಲ್ ಕಡೆಯಿಂದ ಪ್ಲಾನ್ ಆಗಿದ್ದ ಟ್ರಿಪ್ಪು ಮನಾಲಿ.
10th ಸ್ಟ್ಯಾಂಡರ್ಡಲ್ಲಿ ಮನಾಲಿಗೆ ಯಾರು ಮನೇಲಿ ಬಿಡ್ತಾರೆ ಹೇಳಿ? ನಮ್ಮ ದೇಹರಾದೂನು ಮನಾಲಿ ಅಂತ ಮಾಡಿದ್ರು. ಬಜೆಟ್ ಬೇರೆ ಒಂದು 15,000 ಏನೋ ಇಟ್ಟಿದ್ರು. ಅದು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿತ್ತು. ಅರ್ಥನೇ ಆಗುತ್ತೆ ಎಲ್ಲ 15-20 ಸಾವಿರ 10th ಸ್ಟ್ಯಾಂಡರ್ಡ್ ಇದರಲ್ಲಿ ಹೆಂಗಾಗುತ್ತೆ. ಸೊ ಅದಕ್ಕೆ ಹೋಗೋಕ್ಕಾಗಲಿಲ್ಲ. ನನ್ನ PU ಲಾಕ್ಡೌನ್ ಕಿಡ್ಸ್ ಕ್ಯಾನ್ ರಿಲೇಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಹಾಳಾದ ಬ್ಯಾಚ್ ನಮ್ಮದು, ಫುಲ್ಲು ದೊಡ್ಡ ಹಾಳಾದ ಬ್ಯಾಚು. ನಮಗೆ ಫ್ರೆಶರ್ಸು ಇದ್ದಿಲ್ಲ, ಫೇರ್ವೆಲ್ಲು ಇದ್ದಿಲ್ಲ, ಇನ್ನು ಟ್ರಿಪ್ ಅಂತೂ ಕೇಳೋದೇ ಬೇಡ. ಎಲ್ಲ ಓದೋದ್ರಲ್ಲೇ ಬಿಸಿ ಇದ್ವಿ. ಓದ್ದೇನೋ ಮಲಗ್ದೇನೋ ಆಯ್ತೇನೋ, ಓದ್ದು ಬಂದು ನಾನು ಡೈಲಿ ಕಾಲೇಜ್ ಇರ್ತಿದ್ದೆ 7:30 ಇಂದ 7:30 ತನಕ ಇರ್ತಿತ್ತು. ಇಮ್ಯಾಜಿನ್ ದ ಟ್ರಾಮಾ ಐ ಬಿನ್ ಥ್ರೂ. ಆ್ಯಂಡ್ ಐ ಸ್ಟಡಿಡ್ ಇನ್ ಚೈತನ್ಯ. ಯು ನೋ ದ ಟ್ರಾಮಾ. ಚೈತನ್ಯ ಕಿಡ್ಸ್ ಕ್ಯಾನ್ ರಿಲೇಟ್, ನಾರಾಯಣ ಪೀಪಲ್ ಕ್ಯಾನ್ ರಿಲೇಟ್. ಸೊ ನನಗೆ ಎಂಥ ಟ್ರಾಮಾ ಕೊಡ್ತು ಅದು ಅಂತಂದರೆ, ಆ ಲೆವೆಲ್ ಟ್ರಾಮಾ. ಐ ವಾಂಟೆಡ್ ಟು ಡೂ ಸಮಥಿಂಗ್ ವಿಚ್ ಐ ಲೈಕ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್. ಬಂದೆ ಇಂಜಿನಿಯರಿಂಗ್ಗೆ, ಫಸ್ಟ್ ಇಯರ್ ಹಿಂಗೆ ಅಡ್ಜಸ್ಟ್ ಆಗೋದ್ರಲ್ಲೇ ಆಗ್ಬಿಡ್ತು. ಬೆಂಗಳೂರಿಗೆ ಫುಲ್ಲು ಅಡ್ಜಸ್ಟ್ ಆಗೋಕ್ಕೆ 1 year ತೊಗೊಂಡೆ ನಾನು ಬೆಂಗಳೂರಲ್ಲಿ. ಆ್ಯಂಡ್ ದೆನ್ ಐ ಎಂಟರ್ಡ್ 4th ಸೆಮ್. ಐ ಫೆಲ್ಟ್ 3rd ಸೆಮ್ ಆಯಿತು, 4th ಸೆಮ್ಗೆ ಬಂದಿದ್ದೀನಿ. ಇನ್ನೂವರೆಗೆ ಒಂದು ಕಾಲೇಜ್ ಟ್ರಿಪ್ಪಿಗೆ ಹೋಗಿಲ್ಲ. ಆ್ಯಂಡ್ ಐ ಫೆಲ್ಟ್ ಐ ನೀಡ್ ಟು ವೇಕ್ ದ ಬನ್ನಿ ಇನ್ಸೈಡ್ ಮೀ. ಮೂವಿ ನೋಡಿದೆ, ಇನ್ಸ್ಪೈರ್ ಆದೆ, ಗಟ್ಸ್ ಬಂತು. ಆದರೂ ಒಂದಿರುತ್ತಲ್ವಾ, ಒಬ್ಬನೇ ಹೆಂಗೆ ಹೋಗೋದು, ಕನ್ಫ್ಯೂಷನು ಹಂಗೆ ಹಿಂಗೆ ಅಂತ. ನಮ್ಮ ಕ್ಲಾಸಲ್ಲಿರೋರು ಎಲ್ಲರೂ ಕೇಳಿದೆ, ಬರ್ತೀರೇನೋ ಹಿಂಗೆ ಟ್ರಿಪ್ಗೆ. ಮೋಸ್ಟ್ ಆಫ್ ದೆಮ್ ದೇ ಬ್ಯಾಕ್ಡ್ ಆಫ್. ಇನ್ನೂ ಅರ್ಧ ಜನ ಹತ್ರ ಬಜೆಟ್ ಇದ್ದಿಲ್ಲ. ದಟ್ ಈಸ್ ಟೋಟ್ಲಿ ಅಂಡರ್ಸ್ಟ್ಯಾಂಡಬಲ್. ಬಟ್ ನನಗಂತೂ ಟ್ರಿಪ್ಗೆ ಹೋಗಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೆ. ಇಟ್ ವಾಸ್ ಲೈಕ್ ಥರ್ಸ್ಡೇ ಇನ್ ಅ ರ್ಯಾಂಡಮ್ ಕ್ಲಾಸ್, ರ್ಯಾಂಡಮ್ ಆಫ್ಟರ್ನೂನ್. ಐ ಸಾ ದಿಸ್ ಒನ್ ಸ್ಟೋರಿ ಆಫ್ ಮೈ ಸೀನಿಯರ್. ನನ್ನ ಸೀನಿಯರ್ ಒಬ್ಬನು ಇಂಟರ್ನ್ಶಿಪ್ ಥರ ಟ್ರಿಪ್ ಗೈಡ್ ಆಗಿ ಹೋಗ್ತಿದ್ದ, ಜೀವನ್. ಐ ರಿಮೆಂಬರ್ ಫಾರ್ ಎವರ್. ಸೊ ಅವ್ನ ಸೀನಿಯರ್ ಏನು ಮಾಡ್ದ, ನನಗೆ ಕಾಂಟ್ಯಾಕ್ಟ್ಸ್ ಕೊಟ್ಟ, ಹಿಂಗೆ ಲೈಕ್ ನನಗೆ ಗೊತ್ತಿರೋರೇ ಇದ್ದಾರೆ, ಹೋಗ್ಬಾ ಅಂತೇಳಿ. ನನಗೆ ಡಿಸ್ಕೌಂಟ್ ಬೇರೆ ಕೊಡಿಸ್ತಾ. ಐ ವೆಂಟ್ ವಿತ್ ಬೆಂಗಳೂರು ಟ್ರೆಕರ್ಸ್, ದಿ ಬೆಸ್ಟ್ ಬ್ಯಾಚ್ ಐ ಕುಡ್ ಎವರ್ ಆಸ್ಕ್ ಫಾರ್. ದಟ್ ವಾಸ್ ದ ಬೆಸ್ಟ್ ಡಿಸಿಷನ್ ಐ ಮೇಡ್. ಏನಕ್ಕಂದರೆ ಬೆಂಗಳೂರು ಟ್ರೆಕರ್ಸ್ ನಾನು ಅನ್ಕೊಂಡಿದ್ಕಿಂತ ತುಂಬ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೀರಿಯನ್ಸಸ್ ನನ್ನ ಲೈಫಲ್ಲಿ ಆಯಿತು ಹೋಗಿ ಬರೋಷ್ಟು. ಓಕೆ, ನಾವು ನೋಡಿದೆ, ಪ್ಯಾಕೇಜ್ ನೋಡಿದೆ, ಎಲ್ಲ ನೋಡಿದೆ. ದೇರ್ ವಾಸ್ ಓನ್ಲಿ ಐ ವಾಂಟೆಡ್ ಟು ಗೋ ಫಾರ್ ನೇತ್ರಾವತಿ ಚಿಕ್ಕಮಂಗ್ಳೂರು ಟ್ರೆಕ್. ಬಟ್ ನೇತ್ರಾವತಿ ವಾಸ್ ಫುಲ್ ಇತ್ತು. ಅದಕ್ಕೆ ಬೇರೆ ಏನಿದೆ ಆಪ್ಷನ್ ಅಂದರೆ ದೇ ಗೇವ್ ಮಿ ಕುರಿಂಜಲ್ ಆರ್ ಬಂಡಜೆ. ಐ ವಾಸ್ ಫೀಲಿಂಗ್ ವೆರಿ ಬ್ಯಾಡ್ ದಟ್ ನೇತ್ರಾವತಿ ಸಿಗಲಿಲ್ಲ. ಏನಕ್ಕಂದರೆ ನಮ್ಮ ಸೀನಿಯರ್ಸ್ ಎಲ್ಲ ಹೇಳಿದ್ರು ನೇತ್ರಾವತಿ ತುಂಬ ಚೆನ್ನಾಗಿದೆ, ಅದಕ್ಕೆ ಹೋಗಲೇಬೇಕು ಅಂತ. ನಾನು ಡಿಸೈಡ್ ಆಗಿಬಿಟ್ಟಿದ್ದೆ ನೇತ್ರಾವತಿಗೆ ಹೋಗಲೇಬೇಕು ಅಂತ. ಆದರೆ ಸಿಗಲಿಲ್ಲ. ಸೊ ಹಂಗೆ ಯೋಚನೆ ಮಾಡ್ತಾ ಇನ್ನೊಂದು ಆಪ್ಷನ್ ಬಂಡಜೆ ಇತ್ತಲ್ವಾ. ನಂದು ಇನ್ನೊಂದು ಕಸಿನ್ ಇದ್ದಾನೆ. ಹೀ ಈಸ್ ಸೇಮ್ ಲೈಕ್ ಮೀ ವಾಟ್ ಐ ಆಮ್ ರೈಟ್ ನೌ. He is full on into adventures. He goes on like bike rides on random days and he explores like anything. So I asked him, ಬಂಡಜೆ ಹೆಂಗಿದೆ ಹಂಗೆ. ಅವರಂದ್ರು ಚೆನ್ನಾಗಿದೆ, ಹೋಗು, ಏನಾಗಲ್ಲ ಅಂತ. ಬಟ್ ಟಿಕೆಟ್ಸ್ ಬುಕ್ಕಿಂಗ್ ಮಾಡಬೇಕಿತ್ತು, ಹೋದೆ ಆನ್ಲೈನಲ್ಲಿ. ನಾನು ಆ ಪಾಯಿಂಟ್ ತನಕನೂ ಶೋರ್ ಆಗಿದ್ದಿಲ್ಲ ನಾನು ಹೋಗ್ತೀನಿ ಅಂತ. ನಾನು ಆ ಟೈಮಲ್ಲೂ ಕ್ಯಾನ್ಸಲ್ ಮಾಡಬೇಕು ಅಂತಲೇ ಇದ್ದೆ. ಬಟ್ ಸಮಥಿಂಗ್ ಇನ್ಸೈಡ್ ಆಫ್ ಮೀ ಸೆಟ್, ನೀನು ಹೋಗ್ಲೇಬೇಕು, ಆಗಿದ್ದಾಗಲಿ ಏನಾದರೂ ಆಗಲಿ ಹೋಗ್ಲೇಬೇಕು ಚಿಕ್ಕಮಗಳೂರು ಅಂತ ಡಿಸೈಡ್ ಆಗಿಬಿಟ್ಟು I did the booking. It was Thursday. Departure was next day night. So spontaneous. Ankondu iddilla. Next day, I get a snap. Morning, I get a snap from my close friend. I see him hospital ಮಲಗಿದ್ದಾನೆ. ಅಣ್ಣ ಇಷ್ಟು ಇದು ಹಾಕಿದ್ದಾರೆ, ಡ್ರಿಪ್ಸ್ ಹಾಕಿದ್ದಾರೆ, ಸ್ನಾಪ್ ಹಾಕಿದ್ದಾನೆ. ಏನಾಯ್ತಪ್ಪ ಅಂತೇಳಿ ಕಾಲ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ಅವ್ರ ಅಮ್ಮಗೆ ಕಾಲ್ ಮಾಡ್ತೀನಿ, ಎಲ್ಲ ಕಾಲ್ ಮಾಡ್ತೀನಿ. ಏನಾಯ್ತು ಅಂತಂದರೆ ಅಣ್ಣನಿಗೆ ಡಿಹೈಡ್ರೇಷನ್ ಯಾವ ಲೆವೆಲ್ಗೆ ಅಂದರೆ ಕಿಡ್ನಿಲಿ ಕ್ರಿಯೇಟಿನ್ ಮೊನೋಹೈಡ್ರೇಟ್ ಲೆವೆಲ್ಸ್ ಡ್ರಾಪ್ ಆಗಿಬಿಟ್ಟಿತ್ತು. ಸೊ ಆ ಲೆವೆಲ್ಗೆ ಆಗಿಬಿಟ್ಟು ಹಿ ವಾಸ್ ಇನ್ ಅಡ್ಮಿಟೆಡ್ ನಿಯರ್ ಲಾಲ್ಬಾಗ್. ಹ್ಯಾವ್ ಟು ಗೋ, ಹೋಗಲೇಬೇಕು. ನಾನು ಗಾಡಿ ಎತ್ಬಿಟ್ಟು ಹೋದೆ. ಅಲ್ಲಿ ಗಾಡಿ ಎತ್ಬಿಟ್ಟು ಲಾಲ್ಬಾಗ್ ತನಕ ಹೋದೆ. ಲಾಲ್ಬಾಗ್ ಹೋಗ್ಬಿಟ್ಟು ಅವನ್ನ ಹಾಸ್ಪಿಟ್ಲಿಂದ ಪಿಕ್ ಮಾಡಿ ಅಲ್ಲಿ ಹೋಗ್ಬಿಟ್ಟು ಮಾತಾಡಿಸಿ ಅಲ್ಲಿಂದ ಲೈಕ್ ಅವ್ನು ಬಿಡೋಕೆ ನನಗೆ 11 ಆಯಿತು. 11 o'clock. ನಾನು ಇನ್ನೂ ಪ್ಯಾಕಿಂಗ್ ಮಾಡಿಲ್ಲ, ಏನೂ ಮಾಡಿಲ್ಲ. ಆ್ಯಂಡ್ ಐ ಹ್ಯಾವ್ ಟು ಲೀವ್ ಫಾರ್ ಸೋಲೋ ಟ್ರೆಕ್ ದಟ್ ನೈಟ್. ಇನ್ನೊಂದು 7 hours ಉಳಿದಿದೆ ನನ್ನ ಹತ್ರ. ಆ್ಯಂಡ್ ಐ ಕೇಮ್ ಬ್ಯಾಕ್. ಐ ವಾಸ್ ನಿಯರ್ ವಿಜಯನಗರ್, ಮೈಸೂರು ರೋಡಿಂದು ಅದು ಫ್ಲೈಓವರ್ ಇದೆ ಅಲ್ವಾ, ಅಲ್ಲಿದ್ದೀನಿ. ಐ ವಾಸ್ ದೇರ್. ಅಲ್ಲಿ ಫುಲ್ಲು ಟ್ರಾಫಿಕ್ ಇದೆ. ಆ್ಯಂಡ್ ದೆನ್ ಐ ನೋಟಿಸ್ ಎಕ್ಸ್ಲೇಟರ್ ಕೊಡ್ತಾ ನನ್ನ ಗೇರ್ ವೈರ್ ಕಟ್ ಆಗಿದೆ. ಐ ಮೀನ್ ಫುಲ್ ಟ್ರಾಫಿಕ್, ನನ್ನ ಗೇರ್ ವೈರ್ ಕಟ್ ಆಗಿದೆ. ನನಗೆ ಯಾರೂ ಗೊತ್ತಿಲ್ಲ ಅಲ್ಲಿ. ಇಮ್ಯಾಜಿನ್ ದ ಸಿಚುವೇಶನ್. ಅಲ್ಲಿಂದ ನಾನು ಹೋಗ್ಬಿಟ್ಟು ಮೆಕ್ಯಾನಿಕ್ ಹುಡುಕ್ಬೇಕು. ಆ್ಯಂಡ್ ದೇರ್ ಇಸ್ ಸೋ ಮೆನಿ ವೆಹಿಕಲ್ಸ್ ಬಿಹೈಂಡ್ ಮೀ ಕಾಯ್ತಿದೆ. ನಾನಲ್ಲಿ ಗೇರ್ ವೈರ್ ಕಟ್ ಮಾಡ್ಕೊಂತ ದಪ್ಪಂತ ಇಷ್ಟಂತ ಹೋಗೋದು. ಐ ವಾಸ್ ಲಕ್ಕಿ ಏನೋ ಒಬ್ಬ ಅಂಕಲ್ ಬಂದರು ಟೋ ಮಾಡ್ತೀನಿ ಅಂತ. ಅವ್ರು ಟೋ ಮಾಡಿಬಿಟ್ಟು
ನನಗೆ ಅಲ್ಲಿ ಡೌನಲ್ಲಿ ಆಂಜನೇಯ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ತನಕ ಟೋ ಮಾಡಿದ್ರು. ಅಲ್ಲಿಂದ ಮುಂದೆ ಒಳಗಡೆ ಹೋಗು, ಹಿಂಗೆ ಸಿಗುತ್ತೆ ಅಂತ ಅಲ್ಲಿಂದ ಗಾಡಿನ ದಪ್ಕೊಂಡು ಹೋದೆ ಒಳಗಡೆ ಹೋದ ಕೂಡಲೇ ಐ ಸಿ ದೇರ್ ಇಸ್ ನೋ ಮೆಕ್ಯಾನಿಕ್ ಶಾಪ್. ಒಂದಿತ್ತು ಮ್ಯಾಪ್ಸಲ್ಲಿ ಹಾಕ್ಬಿಟ್ಟು ಅಪ್ಪಿತ್ತು, ಫುಲ್ ಅಪ್ಪಿಲ್ ಇತ್ತು. ದಪ್ಕೊಂಡು ಹೋಗೋದ್ರಲ್ಲೇ ನಮ್ಗೆ ಸಾಕಾಯ್ತು, ಹೋಗ್ಬಿಟ್ಟು ದಪ್ಕೊಂಡು ಹೋದೆ. ಆ್ಯಂಡ್ ದಟ್ ಫೆಲೋ ಸೇಸ್ ಅವತ್ತು ಆ್ಯಕ್ಚುಲಿ ಮೊಹರಂ ಏನೋ ಇತ್ತು, ಮೊಹರಂ ಸಮ್ ಫೆಸ್ಟಿವಲ್ ಇತ್ತು ಅವತ್ತು, ನಂಗೆ ಕರೆಕ್ಟಾಗಿ ನೆನಪಿಲ್ಲ. ಅದಕ್ಕೆ ಇವತ್ತು ಹಾಲಿಡೇ, ನಾವು ಮಾಡಲ್ಲ. ಥರ್ಸ್ಡೇ ನಮ್ದು ರಜೆ, ನಾವು ಬರಲ್ಲ. ನಾನು ಹೇಳ್ತಿದ್ದೀನಿ ನಂದು ಒಂದೇ ಇಷ್ಟಿರೋದು, ಬೇರೆ ಕಟ್ ಆಗಿದೆ, ಪ್ಲೀಸ್ ಹಿಂಗೆ ಬಂದ್ಬಿಟ್ಟು ಹೆಲ್ಪ್ ಮಾಡಿ ಅಂತ. ಅವ್ನು ಬರಂಗೇ ಇಲ್ಲ ಅಂತ ಆಯ್ತು, ಅವ್ನು ಬಿಟ್ಟೆ ಹೋದೆ. ಅಷ್ಟೊತ್ತಿಗೆ 1 o'clock ಆಗಿತ್ತು ಮಧ್ಯಾಹ್ನ. 1 o'clock ಮಧ್ಯಾಹ್ನ ಅಲ್ಲಿಂದ ಮತ್ತೆ ಹೋದೆ ಮುಂದೆ. ಇನ್ನೊಂದು ಸಿಕ್ತು, ಇನ್ನೊಂದು ಮೆಕ್ಯಾನಿಕ್. ಅವನೇನಂದ, ನೀವೇ ನನಗೆ ಗೇರ್ ವೈರ್ ತೊಗೊಂಬನ್ನಿ, ನಾನು ಹಾಕ್ಕೊಡ್ತೀನಿ ಅಂತ. ಇವಾಗ ನನ್ನ ಹತ್ರ ಇನ್ನೊಂದು ಗಾಡಿ ಇದ್ದಿದ್ರೆ ನಾನು ಮೆಕ್ಯಾನಿಕ್ ಹತ್ರ ಕೇಳ್ತಿದ್ದ, ಇಲ್ಲ ಆ ಅಂಕಲ್ ನೋಡಿದ್ರೆ ಇನ್ನೊಂದು ನೀನೇ ತೊಗೊಂಬ, ನಾನು ಹಾಕ್ಕೊಡ್ತೀನಿ. ಅಲ್ಲಿಗೆ 2 o'clock 2:30 ಆಗಿದೆ. 2:30 ಸರಿ ಆಯ್ತು ಅಂತೇಳಿ ಅವನ ಹತ್ರ ಗಾಡಿ ಬಿಟ್ಟೆ. ಅವನೇನಂದ, ಸರಿ ನನ್ನ ಗಾಡಿನೇ ತೊಗೊಂಡು ಹೋಗ್ಬಿಟ್ಟು ತೊಗೊಂಬನ್ನಿ ಗೇರ್ ವೈರ್. ಆಯ್ತು ಅಂತೇಳಿ ಅವ್ನ ಗಾಡಿ ತೊಗೊಂಡೋದೆ. ಅಲ್ಲಿಂದ ಹೋಗಿ ಅವನ್ನೆಲ್ಲ ರೆಡಿ ಮಾಡಿ ಹಾಕೋಕೆ ಒಂದು 1 hour ಆಯಿತು. 3 o'clock, ಐ ಮೀನ್ ವಿಜಯನಗರ್, ನಾಟ್ ಪ್ಯಾಕ್, ನಥಿಂಗ್. ಐ ಹ್ಯಾವ್ ಟು ಲೀವ್ ಅಟ್ 7 o'clock. ನಾನು ಅಲ್ಲಿ ಮೆಜೆಸ್ಟಿಕಲ್ಲಿ 7 o'clock ಇರಬೇಕು, ಪಿಕಪ್ ಪಾಯಿಂಟ್, ಸೋಲೋ ಟ್ರಿಕ್. ಇದೆಲ್ಲ ಆದಮೇಲೆ ಏನೂ ಆಗಲ್ಲ ಅಂದ್ಕೊಂಡ್ರೆ ಇನ್ನೊಂದಾಯಿತು. ಆಯಿತು, ಗಾಡಿ ರೆಡಿ ಆಯಿತು, ಎಲ್ಲ ರೆಡಿ ಆಯಿತು. ಹೋದೆ ಮುಂದೆ, ಹಂಗೆ ತಪ್ಕೊಂತ ಹೋದೆ. ಮೇನ್ ರೋಡ್ ಬಂತು, ಸೇಮ್ ಮೈಸೂರು ರೋಡ್ ಮೇನ್ ರೋಡ್ ಬಂತು. ದೇರ್ ಮೈ ಗಾಡಿ ಸ್ಟಾಪ್. ಮೆಕ್ಯಾನಿಕ್ ಅವ್ನ ಗಾಡಿ ನಾನು ತೊಗೊಂಡು ಹೋದೆ ಅಂತ ಇರೋ ಪೆಟ್ರೋಲ್ನೆಲ್ಲ ಅವ್ನು ಡ್ರೈನ್ ಮಾಡ್ಕೊಂಡು ದೇಬಿಟ್ಟಿದ್ದಾನೆ. ಜಸ್ಟ್ ವೆನ್ ಐ ಥಾಟ್ ನಥಿಂಗ್ ಕ್ಯಾನ್ ಗೋ ರಾಂಗ್ ಮೋರ್. ಅವನು ಗಾಡಿನೂ ಇದನ್ನ ಮಾಡಲಿಲ್ಲ, ನನ್ನ ಪೆಟ್ರೋಲು ಖಾಲಿ ಮಾಡಿಬಿಟ್ಟ. ಇವಾಗ ನಾನು ಔಟ್ ಆಫ್ ನವರ್ ಮತ್ತೆ ಸೇಮ್ ಸಿಚುವೇಶನ್. ಅಲ್ಲೇ ನಿಂತ್ಕೊಂಡು ಮತ್ತೆ ನೋಡ್ತಿದ್ದೀನಿ ಪೆಟ್ರೋಲ್ ಇಲ್ಲ. ಪೆಟ್ರೋಲ್ ಬಂಕ್ ಅಲ್ಲಿಂದ 2 kilometers ದೂರ ಇದೆ. ಮತ್ತೆ ತಪ್ಕೊಂಡು ಹೋದೆ ಗಾಡಿ, ಮೇನ್ ರೋಡಿಂದ ಇನ್ನೊಂದು ಚೂರು ಮುಂದೆ ಹೋದೆ. ಅಲ್ಲಿ ನೋಡಿದೆ ಮತ್ತೆ ಇನ್ನೊಬ್ಬ ಅಣ್ಣ ಬಂದರು. ಪಾಪ ಅವರಿಗೆ ಕಾಲು ಸುರು ಏಟಾಗಿತ್ತು, ಅಂದ್ರೂ ಕೂಡ ಅವರೇ ಟೋ ಮಾಡಿದ್ರು. ಅವ್ರು ಬಂದ್ಬಿಟ್ಟು ದಬ್ಬಿ ಅಲ್ಲಿ ತನಕ ಬಿಟ್ರು. ನನಗೆ ಎಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಬಂಕ್ ತನಕ ಬಿಟ್ರು. ಇಷ್ಟೊತ್ತಾಗಿದ್ದು 4:30 ಟೈಮ್ ಆಗಿತ್ತು. 4:30 ಇನ್ನು 3 hours ನಾನು ಸೋಲೋ ಟ್ರೆಕ್ಕಿಗೆ ಬಿಡಬೇಕು. ಇದಿಷ್ಟು ಆದಮೇಲೆ ನನಗೆ ಅನಿಸ್ತು, ದಿಸ್ ಈಸ್ ಲೈಕ್ ಸೈನ್, ನಾನು ಹೋಗ್ಲೇಬಾರ್ದು ಸೋಲೋ ಟ್ರೆಕ್ಗೆ ಹಿಂಗೆ ಅಂತ. ಆಮೇಲೆ ಫಸ್ಟು ಪಿ ಜಿಗೆ ಹೋಗೋಣ ಅಂತೇಳಿ ಹೋದೆ. 5:30 ರೀಚ್ ಆದೆ ಪಿ ಜಿಗೆ ಬಂದ ಕೂಡಲೇ ಫಸ್ಟು ಊಟ ಮಾಡ್ಕೊಂಡೆ. ಆಮೇಲೆ ನನಗೆ ಕಾಲ್ ಬಂತು ಟ್ರೆಕ್ಕರ್ಸಿಂದ, ನೀವು ಲೈಕ್ ಈ ಪಾಯಿಂಟಲ್ಲಿ ಬಂದುಬಿಟ್ಟು ಹಿಂಗೆ ಪಿಕಪ್ ಮಾಡ್ತೀವಿ, ನೀವು ಅಲ್ಲಿ ಇರಬೇಕು ಅಂತ. ಇದಿಷ್ಟು ಆದಮೇಲೆ ನನಗೆ ಕಾಲ್ ಬಂತು ಬೆಂಗಳೂರು ಟ್ರೆಕ್ಕರ್ಸಿಂದ, ಹಿಂಗೆ ಲೈಕ್ ನೀವು ಹಿಂಗೆ ಪಿಕಪ್ ಪಾಯಿಂಟ್ ಇದೆ, ನೀವು ಅಸಮ್ ಅಲ್ಲಿ 8 o'clock ಇರಲ್ಲ, ನೀವು ಮೆಜೆಸ್ಟಿಕ್ಕಲ್ಲಿ ಇರಬೇಕು ಅಂತ. ಹೋದೆ ಮೆಜೆಸ್ಟಿಕ್ ಅಂತ ಹೋಗೋಷ್ಟರಲ್ಲಿ ನನಗೆ ಫುಲ್ಲು ಸೆಕೆಂಡ್ ಥಾಟ್ಸ್. ಮೇನ್ ಥಿಂಗ್ ಹೇಳೋದೇ ಮಾಡ್ತಿದ್ದೆ, ನಾನು ಇನ್ನೇನು ನನ್ನ ಮನೇಲಿ ಯಾರಿಗೂ ಇರಲಿಲ್ಲ. ನಮ್ಮ ಅಪ್ಪ ಅಮ್ಮ ಅಕ್ಕ ಅಣ್ಣ ಅದು ಗೊತ್ತಿಲ್ಲ. ನನ್ನ ಫ್ರೆಂಡ್ ಒಬ್ಬನಿಗೆ ಗೊತ್ತಿತ್ತು ನಾನು ಹಿಂಗೆ ಹೋಗ್ತಿದ್ದೀನಿ ಅಂತ, ಅವ್ನಿಗೆ ಬಿಟ್ಟು ಯಾರು ಗೊತ್ತಿಲ್ಲ. ನಮ್ಮ ಸೀನಿಯರ್ಗೊಂದು ಗೊತ್ತಿತ್ತು, ನಮ್ಮ ಕಸಿನ್ಗೊಂದು ಗೊತ್ತಿತ್ತು. ಆ್ಯಂಡ್ ಐ ಲೆಫ್ಟ್. ಹೋದೆ ಅಲ್ಲಿಗೆ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಲ್ಲಿ ನಾನು ಹೋಗ್ಬಿಟ್ಟು ನಿಂತಿದ್ದೀನಿ. ಯು ಗೈಸ್ ಕ್ಯಾನ್ ಥಿಂಕ್ ಇನ್ನೂ ಏನು ವರ್ಷಾಗಿ ಆಗಕ್ಕಾಗಲ್ಲ ಅಂತ. ಅಲ್ಲಿ ಹೋಗಿ ನಿಂತಿದ್ದೀನಿ ಬಸ್ ಸ್ಟಾಪಲ್ಲಿ. ಐ ಮೀಟ್ ಅ ಗ್ರೂಪ್ ಆಫ್ ಲೈಕ್ ಮೈ ಏಜ್ ಪೀಪಲ್. ಅಲ್ಲಿ ಒಂದು ಲೈಕ್ ನಾರ್ತ್ ಈಸ್ಟ್ ಇದ್ರು ಅವರೆಲ್ಲ, ಅವ್ರು ಲೈಕ್ ಹಂಗೆ ಮಾತಾಡ್ತಿದ್ರು. ಐ ವೆಂಟ್ ಟು ದೆಮ್ ಆ್ಯಂಡ್ ಐ ಆಸ್ಕ್, ಬಂಡೆ ಜನ ಅಂತ. ಐ ಡೋಂಟ್ ನೋ ವಾಟ್ ದೇ ಹರ್ಡ್. ದೇ ಸೆಡ್ yes. And then they told like we are not supposed to be here, there's one more spot, everyone are there, we need to go there. I was like okay fine, I'll come. I went there and I was speaking with them and all, and they were telling that our college ಬಗ್ಗೆ ಎಲ್ಲ ಹೇಳ್ತಿದ್ರು. I made new friends ಅಂತ ನಾನು ತಿಳ್ಕೊಂಡೆ. And there was this TT which came. TT ಬಂತು, ನನಗೆ ಅಲ್ಲಿ ಡೌಟ್ ಬಂತು, TT ಅಂತಂದು ಅಲ್ಲಿ ಆ್ಯಕ್ಚುಲಿ ಬಸ್ ಬರಬೇಕಾಗಿತ್ತು. ನಾನು ಆ್ಯಂಡ್ ದೆನ್ ಐ ಗೆಟ್ ಇನ್ ಆ್ಯಂಡ್ ಐ ಸೆಲೆಕ್ಟ್ ಮೈ ಸೀಟ್, ಐ ಆಮ್ ಸಿಟ್ಟಿಂಗ್ ದೇರ್. ಅಲ್ಲಿ ನೇಮ್ಸ್ ಕಾಲ್ ಔಟ್ ಮಾಡಿದ್ರು, ಲೈಕ್ ಹಿಂಗೆ ಯಾರ್ಯಾರು ಇರೋದು. ಐ ಆಸ್ಕ್ ಲೈಕ್ ನನ್ನ ಹೆಸರು ಇದೆನಾ? ಲೈಕ್ ನೋ, ನಿರಂಜನ್ ಯು ಆರ್ ನಾಟ್ ಆನ್ ದ ಲಿಸ್ಟ್. ರೈಟ್, ಹೋಯ್ತು ಸ್ಕ್ಯಾಮ್. ಇದ್ದಿದ್ದು ಹೋಯ್ತು, ಟ್ರೆಕ್ಕು ಆಗಲಿಲ್ಲ, ದಿನಾನೂ ಸರಿ ಇಲ್ಲ, ಮುಗೀತು. ಇಮಿಡಿಯೇಟ್ಲಿ ಐ ಕಾಲ್ ದ ಟ್ರಿಪ್, ಯಾರ ಹತ್ರ ಮಾತಾಡಿದ್ನಲ್ಲ ನಾನು, ಅವ್ರಿಗೆ ಕಾಲ್ ಮಾಡಿದೆ. ದೇ ಟೋಲ್ಡ್ ನೀವೆಲ್ಲಿದ್ದೀರಾ ಅಂತ. ನಾನು ಇಲ್ಲಿ ಬಸ್ಸಲ್ಲಿದ್ದೀನಿ, ನಾವು TTಲಿದ್ದೀವಿ, ನಾವು ಇನ್ನೂ ಇಲ್ಲಿ ಬಿಟ್ಟೇ ಇಲ್ಲ. ವಿ ಆರ್ ಇನ್ ಗುರುಗುಂಟೆಪಾಳ್ಯ, ವಿ ಆರ್ ಕಮಿಂಗ್, ಸ್ಟೇ ನಿಯರ್ ಬಸ್ ಸ್ಟ್ಯಾಂಡ್ ಮೆಜೆಸ್ಟಿಕ್ ಇಟ್ಸೆಲ್ಫ್. ದೇರ್ ಇಸ್ ಒನ್ ಪರ್ಸನ್ ಕಾಲ್ಡ್ ಸ್ಫೂರ್ತಿ, ಶೀಲ್ ಗೈಡ್ ಯು ಅಂತ. ಐ ವೆಂಟ್ ಬ್ಯಾಕ್ ಟು ದ ಸೇಮ್ ಪ್ಲೇಸ್. ಅಲ್ಲಿ ಹೋಗ್ಬಿಟ್ಟು ರ್ಯಾಂಡಮ್ ಆಗಿ
I was supposed to search for a girl named Spurti. Majestic ಅಲ್ಲಿ ಹುಡ್ಕೊಂಡ್ಬಿಟ್ಟು ಹೋದೆ ನಿಮಗೆ. And there was this one girl was standing there. I asked her, like, are you Spurti? I like, yeah. She was Spurti, and we started speaking. I told like what all happened. I was supposed to come with you guys, and this all happened. And I lost my way ಅಂತಾನೆ ಹೇಳಿದೆ. She was like, no, this is our band ಅಂತ ಇನ್ನೊಂದು ಜಾಗ ಕರ್ಕೊಂಡು. There was the whole gang. Ali, we were in like round conference. We were all speaking. Ali ಒಬ್ಬೊಬ್ಬರನ್ನ introduce ಮಾಡಿ ಅಂತ ಹೇಳಿದ್ರು. And the lady I spoke, she was really sweet and nice. I was like, she being too sweet with her. And she was pretty, obviously. And I was being really sweet with her. I was speaking casually, and I thought, okay, I found a new friend. Everyone introduced themselves, and at last was this lady split. And guess what? She was our pet lead. I felt so awkward, and like, you know, my awkwardness there. And it was fine later because she was all cool. She was really good. She was a really good person. She actually made everyone so friendly. Like she called out who all were in solo trek in the bus. So she made sure that we were not like excluded from the group, and we all were like we all were included only because of her. She made us so comfortable. And yes, I'm on a random bus with bunch of 30 to 40 strangers. I don't even know. And I'm vibing. And this is the start of the journey. And I met a guy. So his name was Prithvi. Prithvi was a architecture guy. He was also on his first solo trek. Like I felt like this guy, yeah, like he is a good guy. And we kind of like our vibe matched. And we became like pretty close in like 1 hour or something. We were speaking, and we sat next to each other, and we were like speaking, and we were thinking. And then I got to know that he was a part of Kurinji Trek. So we in our bus it was like ಇಬ್ರು ಒಟ್ಟಿಗೆ ಹಾಕಿದ್ರು, ಬಂಡಜ್ಜೆ ಅವ್ರನ್ನ ಮತ್ತೆ ಕುರಿಂಜಿಲ್ ಅವ್ರನ್ನ ಇಬ್ರು ಒಟ್ಟಿಗೆ ಹಾಕ್ಬಿಟ್ಟು ಒಂದೇ ಬಸ್ ಟಿಲ್ ವಿ ಗೋದ. ಅಲ್ಲಿ ಚಿಕ್ಕಮಂಗ್ಳೂರ್ಗೆ ಹೋದ್ರೆ ಡೇ 2 ಮತ್ತೆ ಕಂಬೈನ್ ಆಗುತ್ತೆ, ಬಟ್ ಫಸ್ಟ್ ಡೇ ವಿ ಆರ್ ಗೋಯಿಂಗ್ ಸಪ್ರೇಟ್ ವೇಸ್ ಅಂತ. I was like, oh, no. I was like, fine. Anyways, it's a solo trek. I'll find new people and I'll make new friends. ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ we were all supposed to dance, and ಎಲ್ಲ ಮ್ಯೂಸಿಕ್ ಹಾಕ್ಬಿಟ್ಟು ತುಂಬ ಚೆನ್ನಾಗೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ವಿ ಸ್ಟಾರ್ಟೆಡ್ ಆರ್ ಜರ್ನಿ. ಆ್ಯಂಡ್ ದೆನ್ 12 o'clock or something we were really tired. ಮಲ್ಕೊಳ್ಳಿ, ಮಾರ್ನಿಂಗ್ ಮತ್ತೆ ಟ್ರೆಕ್ ಮಾಡಬೇಕು ಅಂತ ವಿ ಆರ್ ಆಲ್ ಸಪೋಸ್ ಟು ಗೋ ಬ್ಯಾಕ್ ಟು ಸ್ಲೀಪ್. ಸೊ ಎಲ್ಲ ಹಂಗೆ ಬಸ್ಸಲ್ಲಿ ಮಲ್ಕೊಂಡ್ವಿ. ಜರ್ನಿ ಸೆಮಿ ಸ್ಲೀಪರಲ್ಲಿತ್ತು, ನಿಮ್ಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಹಿಂಗೋ ಮಾಡಿಕೊಂಡು ಮಲ್ಕೊಂಡಾದ್ಮೇಲೆ ಮಾರ್ನಿಂಗ್ ಐ ಓಪನ್ ಮೈ ಐಸ್ ಆ್ಯಂಡ್ ಐ ಸಿ ವಿ ಆರ್ ಎಟ್ ಅ ಘಾಟ್ ಸೆಕ್ಷನ್, ಚಿಕ್ಕಮಂಗ್ಳೂರು ಘಾಟ್ ಸೆಕ್ಷನ್. ಇಟ್ ಈಸ್ ಫುಲ್ಲಿ ಕವರ್ಡ್ ವಿತ್ ಮಿಸ್ಟ್. ಆ್ಯಂಡ್ ದೇರ್ ಇಸ್ ಸನ್ರೈಸ್ ಹೆಂಗಂದರೆ ಫುಲ್ಲು ಮೆತ್ತಗೆ ಕಾಣಿಸ್ತಿದೆ, ಫುಲ್ಲು ವೈಬ್ರೆಂಟಾಗಿ ಏನು ಕಾಣಿಸ್ತಿಲ್ಲ, ಫುಲ್ಲು ಸಾಫ್ಟ್ ರೇಸು. ಅಲ್ಲಿಂದ ಆ ರೇಸ್ ಬಂದುಬಿಟ್ಟು ಹಿಂಗೆಲ್ಲ ನಮ್ಮದು ಎಲ್ಲ ನಮ್ಮ ಬಸ್ಸಿನ ಗ್ಲಾಸಸ್ಗೆಲ್ಲ ಹಿಂಗೆ ರಿಫ್ಲೆಕ್ಟ್ ಆಗ್ತಿತ್ತು. ನನಗೆ ಏನನ್ನ ಶೂಟ್ ಮಾಡಲಿ ಏನನ್ನ ಬಿಡಲಿ ಅಂತ ಅನಿಸ್ತಿತ್ತು. ಆವಾಗ ನನ್ನ ಹತ್ರ ಐಫೋನ್ ಇದ್ದಿಲ್ಲ, ಆವಾಗ ನನ್ನ ಹತ್ರ ರೆಡ್ಮಿ ಫೋನ್ ಇತ್ತು. ಬಟ್ ಆ ಫೋನಲ್ಲಿ ಕ್ಯಾಪ್ಚರ್ ಮಾಡಿದಷ್ಟು ಮೆಮೊರೀಸ್ ಈ ಫೋನಲ್ಲಿ ಇನ್ನೂ ಅಷ್ಟಾಗಿಲ್ಲ. ಸೊ ಅಲ್ಲಿ ಹೋದೆ. ಅಲ್ಲಿಂದ ನಮಗೆ ಸಿರಿವನ ಗೆಸ್ಟ್ ಹೌಸ್ಗೆ ಕರ್ಕೊಂಡೋದ್ರು. ಒಂದು ಪಾಯಿಂಟಲ್ಲಿ ನಿಂದಿಸಿದ್ರು, ಆಯಿತಾ. ಒಂದು ಪಾಯಿಂಟಲ್ಲಿ ಸ್ಟಾಪ್ ಮಾಡಿಸ್ಬಿಟ್ಟು ಅಲ್ಲಿಂದ ವಿ ಹ್ಯಾವ್ ಟು ಟೇಕ್ ಜೀಪ್ ಅಂತ. ಸೊ ಜೀಪ್ ಹಾಕ್ಕೊಂಡು ನಿಂತ್ಕೊಂಡಿದ್ದೀವಿ. ಆ್ಯಂಡ್ ಐ ಸಿ ದ ಕ್ರೇಜಿಯಸ್ಟ್ ರೈಡ್. ಹೆಂಗಂದರೆ ಅಲ್ಲಿಂದ ಇಷ್ಟೇ ಜಾಗ ಇದೆ, ಲಿಟ್ರಲಿ ಇಷ್ಟೇ ಜಾಗ ಇರೋದು. ಒಂದು ಬೈಕ್ ಹೋಗೋಕ್ಕೂ ಯೋಚನೆ ಮಾಡಬೇಕು. ಅದರಲ್ಲಿ ಐ ಸಿ ದಿಸ್ ಜೀಪ್ ಡ್ರೈವರ್ ಹೀಸ್ ಟೇಕಿಂಗ್ ದ ಜೀಪ್ ಫ್ರಮ್. ಅದು ಹಿಂಗೆ ಅಪ್ಪಿಲ್ಲಿದೆ. ಆ ಜೀಪ್ನ ಟೀ ಎಸ್ಟೇಟ್ ಮಧ್ಯದಲ್ಲಿ ಇಷ್ಟೇ ಜಾಗದಲ್ಲಿ ಅವ್ನು ತೋರಿಸ್ತಿದ್ದಾನೆ. ನನಗಂತೂ ಫುಲ್ ಆನ್ ರೋಲರ್ ಕೋಸ್ಟರ್ ವೈಬು. ಅಲ್ಲಿಂದ ಎತ್ಕೊಂಡು ಹೋಗಿ ನಮ್ಮನ್ನು ಕರ್ಕೊಂಡು ಹೋದ್ರು ನಮ್ಮ ಸಿರಿವನಾಗ ಹೋಮ್ ಸ್ಟೇಗೆ. ಅಲ್ಲಿ ಹೋದ ಕೂಡಲೇ ಇಟ್ ವಾಸ್ ಸೋ ನೈಸ್ ಇನ್ ಮಿಡಲ್ ಆಫ್ ದ ಟೀ ಎಸ್ಟೇಟ್. ಅಲ್ಲಿಂದ ಯು ಕ್ಯಾನ್ ಸಿ 4 mountains, no house,
ಫುಲ್ ಕಂಪ್ಲೀಟ್ ಮೌಂಟೇನ್ಸು, ಗ್ರೀನ್ರಿ. ಅಲ್ಲಿ ಹೋಮ್ ಸ್ಟೇಗೆ ಹೋದ ಕೂಡಲೇ ನಾವು ಬೇಗ ಹೋಗ್ಬಿಟ್ಟು, ಟೈಮ್ ಇದ್ದಿಲ್ಲ, ನಾವು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿ ಆಗಬೇಕಿತ್ತು. ಆ್ಯಂಡ್ ದೇರ್ ಐ ಮೇಡ್ ಫ್ಯೂ ಫ್ರೆಂಡ್ಸ್. ಒಬ್ಬರು ಅಣ್ಣ, ಇಬ್ಬರು ಮೂರಣ್ಣ, ಆಮೇಲೆ ಐ ಫೌಂಡ್ ಅ ಗೈ ಹೂ ವಾಸ್ ಸ್ಟಡಿಂಗ್ ಇನ್ ದಯಾನಂದ್ ಸಾಗರ್, ಇಲ್ಲೇ ನಮ್ಮ ಬ್ಯಾಚ್ ಅವನ, ಮತ್ತು ಅವ್ರಣ್ಣ ಎಲ್ಲ ಹಂಗೆ ಬಂದರು. ಐ ವಾಸ್ ಕಮಿಂಗ್ ಸೋಲೋ, ಐ ವಾಸ್ ಅ ಸೋಲೋ ಟ್ರೆಕ್ಕರ್ ದೇರ್. ಆ್ಯಂಡ್ ದೇರ್ ಐ ಫೌಂಡ್ Venu bro was like, he is actually a influencer, and with him I found one more influencer who is Pramod. He's pretty famous right now. I'll add the photo right now. See, this is him and this is Pramod, and we took a selfie. These people were like not a package based one, like ಅವ್ರು ತುಂಬಾ like ನಮ್ಮ ಜೊತೆ ಅಷ್ಟೇ ಟ್ರೆಕ್ಕಿಗೆ ಅಷ್ಟೇ ಬಂದಿದ್ರು. ಅವ್ರು like full ಪ್ಯಾಕೇಜ್ಗೆ ಇನ್ಕ್ಲೂಡೆಡ್ ಇದ್ದಿಲ್ಲ. ಅವರಿಬ್ರು ಬೈಕಲ್ಲಿ ಬಂದಿದ್ರು ಆಯ್ತಾ. ಅವರು ಅಲ್ಲಿಗೆ ಬಂದ್ಮೇಲೆ ಪರಿಚಯ ಆದರು. ನನಗೆ ವೇಣು ಬ್ರೋ ನಾನು ಮಾತಾಡಿದೆ. I told him like ನಂದಿದು ಫಸ್ಟ್ ಸೋಲೋ ಟ್ರೆಕ್ ಹಿಂಗೆ. ಹಿ ವಾಸ್ ರಿಯಲಿ ಸಪೋರ್ಟಿವ್. ಹಿ ಟೋಲ್ಡ್ ತುಂಬ ಮಜಾ ಬರುತ್ತೆ, ತಲೆ ಕೆಡ್ಸ್ಕೊಂಬೇಡ, ಮಸ್ತಾಗಿರುತ್ತೆ, ಫುಲ್ ಅಡ್ವೆಂಚರ್ ಆಗಿರುತ್ತೆ, ನೀನು ನನ್ನ ಜೊತೆ ಇರು, ಮಜಾ ಇರುತ್ತೆ, ಚೆನ್ನಾಗಿರುತ್ತೆ. ಐ ಟ್ರಸ್ಟೆಡ್ ಹಿಮ್, ಐ ವಾಸ್ ವಿತ್ ಹಿಮ್. ಆಮೇಲೆ ನಾವು ಅಲ್ಲಿಂದ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೊರಟ್ವಿ. ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಜೀಪ್ಸ್ ಮಾಡಿದ್ರು. ನಾವು ಹೋಗ್ತಿದ್ದು ಬಂಡಜೆ ವಾಟರ್ಫಾಲ್ ಟ್ರೆಕ್ಗೆ. ನನಗೆ ಬಂಡಜೆ ವಾಟರ್ಫಾಲ್ಸ್ ಟ್ರೆಕ್ ಬಗ್ಗೆ ರಿಸರ್ಚ್ ಮಾಡಿದ್ದಿಲ್ಲ. ಐ ವಾಂಟೆಡ್ ಎವ್ರಿಥಿಂಗ್ ಟು ಬಿ ಸರ್ಪ್ರೈಸಿಂಗ್ ಆ್ಯಂಡ್ ನ್ಯೂ. ಸೊ ಅಲ್ಲಿಂದ ಹೋದ್ವಿ. ಅಲ್ಲಿಗೆ ಹೋಗೋಕ್ಕೆ ಒಂದು 20 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಸಮಥಿಂಗ್ ಇತ್ತು. ಅಲ್ಲಿಂದ ಹೋಗಿ ಸ್ಟಾರ್ಟ್ ಮಾಡಿದ್ವಿ ಜರ್ನಿ. ಐ ವಾಸ್ ಬ್ಲೆಸ್ಡ್ ಟು ಗೋ ಆನ್ ದಿಸ್ ಟ್ರಿಪ್. ಹಾನೆಸ್ಟ್ಲಿ, ವೆನ್ ನಾನು ಯಾವಾಗ ಎಂಟರ್ ಆದೆ ಒಳಗಡೆ ಫಾರೆಸ್ಟು ನೋಡಿದೆ, ಇಟ್ ವಾಸ್ ಅನ್ಟಚ್ಡ್ ಬೈ ಹ್ಯೂಮನ್ಸ್, ಲಿಟ್ರಲಿ ಅನ್ಟಚ್ಡ್ ಬೈ ಹ್ಯೂಮನ್ಸ್. ಆ ಟ್ರೀಸಿನ ಬಿಡ್ತು ಲಿಟ್ರಲಿ ನಾನು 2 ಕೈಯಿಂದ ಗ್ರ್ಯಾಬ್ ಮಾಡಿದ್ರು. ಅಷ್ಟು ಬಿಡ್ತಾ ಅಷ್ಟು ಚೆನ್ನಾಗಿತ್ತು. ಟ್ರಂಕ್ಸ್ ಎಲ್ಲ ಅಷ್ಟು ದೊಡ್ಡದಾಗಿತ್ತು. ಆ್ಯಂಡ್ there was green algae everywhere, and I could hear birds, and I felt nice. This is the trek. And ನನಗೆ ಗೊತ್ತಿದ್ದಿಲ್ಲ, ಲೈಕ್ ಐ ಡೋಂಟ್ ನೋ ಇಫ್ ನಾನು ನೇತ್ರಾವತಿಗೆ ಹೋದರೆ ಎಷ್ಟು ಖುಷಿ ಆಗ್ತಿತ್ತೋ ಇಲ್ಲೋ, ಬಟ್ ಆ ನೇಚರ್ ನೋಡಿಬಿಟ್ಟು ಇಟ್ ವಾಸ್ ಸೋ ಅಮೇಝಿಂಗ್. ಅಲ್ಲಿ ಸ್ಟಾರ್ಟಿಂಗ್ ಬಂದಿದ್ದು ನಮಗೆ ರಾಣಿಜರಿ ವ್ಯೂ ಪಾಯಿಂಟಿಂದ ನಿಮಗೆ ಇಡೀ ಎಷ್ಟು ಮೌಂಟೇನ್ಸ್ ಇದೆ ಅಷ್ಟು ದೂರ ಅಂದರೆ ಅಷ್ಟು ದೊಡ್ಡ ಮೌಂಟೇನ್ಸ್ ಇರುತ್ತೆ ಅಲ್ಲಿ ರಾಣಿಜರಿ ವ್ಯೂ ಪಾಯಿಂಟಲ್ಲಿ. ಆಮೇಲೆ ವಿ ಸ್ಟಾರ್ಟೆಡ್ ಆ ಟ್ರೆಕ್. ಸ್ಟಾರ್ಟ್ ಮಾಡ್ತಾ ನಾನು ಫುಲ್ ಹೆವಿ ಜೋಶಲ್ಲಿದ್ದೆ. ಆ್ಯಕ್ಚುಲಾಗಿ ಅಲ್ಲೆಲ್ಲ ಸ್ಪೀಕರ್ಸ್ ಅಲೌಡ್ ಇದ್ದಿಲ್ಲ. ನಾನೊಂದು ಚಿಕ್ಕ ಸ್ಪೀಕರ್ನ ಈ ಸ್ಪೀಕರ್ನ ಸ್ನೀಕ್ ಇನ್ ಮಾಡಿಬಿಟ್ಟು ತೊಗೊಂಡೋಗಿದ್ದೆ. ಆ್ಯಂಡ್ ವೆನ್ ಐ ವೆಂಟ್ ದೇರ್ ಐ ರಿಯಲೈಸ್ಡ್ ನಾನು ರೆಂಟ್ ಕೊಡ್ತಂದಿಲ್ಲ. ಚಿಕ್ಕಮಂಗ್ಳೂರು ನಾನು ಇವತ್ತು ಹೋಗಿಲ್ಲ. ಅಲ್ಲಿ ಮಳೆ ಇರುತ್ತೆ ಅಂತ ಗೊತ್ತಿತ್ತು, ಅಷ್ಟು ಮಳೆ ಇರುತ್ತೆ ಅಂತ ಗೊತ್ತಿದ್ದಿಲ್ಲ. ನಾನು ರೆಂಟ್ ಕೊಟ್ಟು ತೊಗೊಂಡೋಗಿದ್ದಿಲ್ಲ. ಇದ್ದಿದ್ದು ಒಂದೇ ಒಂದು ಲೆದರ್ ಜಾಕೆಟು. ಅಲ್ಲಿ ಟ್ರೆಕ್ ಮಾಡ್ತಾ ಫುಲ್ಲು ಮಿಸ್ಟು, ಕ್ಲೌಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಕ್ಲೌಡ್ಸ್ ಬಂದುಬಿಟ್ಟು ನಿನ್ನ ಟಚ್ ಮಾಡಿದ್ರೆ ಫುಲ್ ಕೋಲ್ಡ್, ಮೈಯೆಲ್ಲ ಕೋಲ್ಡಾಗಿ ಫೀಲ್ ಆಗೋದು ಮಸ್ತಾಗಿ. ಆ ಫಾಗು ಮುಟ್ಟೋದೆಲ್ಲ ಮಸ್ತಾಗಿತ್ತು. ಆ್ಯಂಡ್ ಇಫ್ ಪೀಪಲ್ ಆರ್ ಮೂವಿಂಗ್, ಹಿಂಗೆ ಹೋಗ್ತಾ ಇದ್ದರೆ ಮುಂದೆ ಹೋದವ್ರು ಕಾಣಿಸ್ತಿದ್ದಿಲ್ಲ. ನಾನು ಎಲ್ಲಿ ನಿಂತಿದ್ದೀನಿ ಅಷ್ಟೇ, ಇದು ಫುಲ್ಲು ವೈಟು, ಅಷ್ಟು ಚೆನ್ನಾಗಿತ್ತು. ಅಲ್ಲಿ ನನಗೆ ರಿಯಲೈಸ್ ಆಯಿತು ನಾನು ರೇನ್ ಕೋಟ್ ತರಬೇಕಾಗಿತ್ತು ಅಂತ. ಬಟ್ ವೇಣು ಬ್ರೋ ನನಗೆ ಅವ್ರು ಕ್ಯಾಪ್ ಕೊಟ್ಟರು. ಆ ಕ್ಯಾಪ್ ಹಾಕ್ಕೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ. ಮತ್ತು ಹೋಗ್ತಾ ತುಂಬ ಸ್ಲಿಪ್ಪರಿ ಇತ್ತು, ಆದರೆ ಟ್ರೇಲ್ ಮಾತ್ರ ಮಸ್ತಾಗಿತ್ತು. ನಾನು ಫುಲ್ ಸಾಂಗ್ಸ್ ಹಾಕ್ಕೊಂಬಿಟ್ಟು ವೈಬ್ ಮಾಡ್ತಾ, ನನಗೆ ಇಡೀ ಗ್ಯಾಂಗು ಹಿಂದೆ. ಸೊ ನಾನು ಹೇಳಿದ್ನಲ್ವಾ ನನಗೆ ಒಂದು ಗ್ಯಾಂಗ್ ಪರಿಚಯ ಆಯಿತು ಅಂತ. ವಿಲಾಸ್ ಬ್ರೋ ಮತ್ತು ಲಿಕ್ಕಿತ್ತು, ಇವರೆಲ್ಲ ಲೈಕ್ ನಾವು ದಯಾನಂದ್ ಸಾಗರಿಂದ ಒಬ್ಬನು ಫ್ರೆಂಡ್ ಆಗಿದ್ದ ಅಂತ ಅನ್ನಲ್ವ. ಸೊ ಇದು ಇಡೀ ಗ್ಯಾಂಗು ಎಲ್ಲ ಒಟ್ಟಿಗೆ ಸ್ಟಾರ್ಟ್ ಮಾಡಿದ್ವಿ ಟ್ರೆಕ್ ಮಾಡ್ತಾ, ಹಂಗೆ ಮಾತಾಡ್ತಾ ನಗಾಡ್ತಾ ಕಾಲು ಹೇಳ್ಕೊತ. ನನಗೆ ಅಲ್ಲಿ ಬೆಸ್ಟ್ ಥಿಂಗ್ ಏನು ಅನಿಸ್ತಾ ಅಂದರೆ, ನನಗೆ ಅದು ಸೋಲೋ ಟ್ರೆಕ್ ಅಂತಲೇ ಅನಿಸ್ಲಿಲ್ಲ. ಏನಕ್ಕಂದರೆ ಅಲ್ಲಿರೋರೆಲ್ಲ ನನಗೆ ಅಷ್ಟು ವೆಲ್ಕಮಿಂಗ್ ಆಗಿದ್ದರು. ಅಲ್ಲೆಲ್ಲ ನನಗೆ ಯಾರೂ ಲೈಕ್ ಫುಲ್ ಅಜೀಬಾಗಿ ಏನು ನೋಡ್ತಿದ್ದಿಲ್ಲ, ಎಲ್ಲರೂ ನನಗೆ ಫ್ರೆಂಡ್ಲಿಯಾಗೇ ಇದ್ದರು. ಸೊ ವೆನ್ ಯು ಗೋ ವಿತ್ ಅನ್ ಓಪನ್ ಮೈಂಡ್, ನಿನಗೆ ಓಪನ್ ಮೈಂಡೆಡ್ ಪೀಪಲೇ ಸಿಗ್ತಾರೆ ಅಂತಾರಲ್ಲ, ಹಂಗೆ ನನಗೆ ಅಲ್ಲಿ ಸಿಕ್ಕಿದ್ದು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಐ ಮೆಟ್ ಇನ್ ಸೋಲೋ ಟ್ರೆಕ್. ಅವ್ರು ತುಂಬ ಒಳ್ಳೆಯವರಿದ್ದರು, ತುಂಬ ಚೆನ್ನಾಗಿದ್ರು, ತುಂಬ ವೆಲ್ಕಮಿಂಗ್ ಆಗಿದ್ರು. ನನಗೆ ಅದೇ ಅಲ್ಲಿ ಆ ಪಾಯಿಂಟಿಗೆ ಅನಿಸ್ತು, ದಿಸ್ ಇಸ್ ನಾಟ್ ಅ ಸೋಲೋ ಟ್ರೆಕ್, ದಿಸ್ ಇಸ್ ಲೈಕ್ ಐ ಆಮ್ ಗೋಯಿಂಗ್ ಔಟ್ ವಿತ್ ಮೈ ಫ್ರೆಂಡ್ಸ್. ಆ್ಯಂಡ್ ಬೆಂಗಳೂರು ಟ್ರೆಕ್ಕರ್ಸಿಂದ ಒಂದು ಸ್ಲೋಗನ್ ಇದೆ, ದೇರ್ ಆರ್ ನೋ ಸ್ಟ್ರೇಂಜರ್ಸ್ ಹಿಯರ್, ಜಸ್ಟ್ ದ ಫ್ರೆಂಡ್ಸ್ ಯು ಹ್ಯಾವೆಂಟ್ ಮೆಟ್ ಯೆಟ್. ದಟ್ ವಾಸ್ ಸೋ ರಿಯಲ್. ಅಲ್ಲಿ ಹಂಗೆ ನನಗೆ ಇನ್ನೊಂಚೂರು ಮೆಡಿಕಲ್ ಫ್ರೆಂಡ್ಸ್ ಆದರು, ನನಗೆ ಚಂದನ ಅವರೆಲ್ಲ. ಸೊ ಅವ್ರ ಗ್ಯಾಂಗ್ ಪರಿಚಯ ಆಯಿತು, ನಮ್ಮ ಗ್ಯಾಂಗ್ ಅವ್ರ ಗ್ಯಾಂಗ್ ಎಲ್ಲ ಹೋಗ್ಬಿಟ್ಟು
1 ಪಾಯಿಂಟ್ ರೀಚ್ ಆಯಿತು, ಎಲ್ಲಿ ನಾವೆಲ್ಲ ಎಕ್ಸಾಸ್ಟ್ ಆಗಿದ್ವಿ 1 ಪಾಯಿಂಟ್ಗೆ. ಆ್ಯಂಡ್ ಐ ಆಸ್ಕ್ ಮೈ ಗೈಡ್, ಯಶ್ವಂತ್ ಅಂತ ಒಬ್ರು ಗೈಡ್, ಯಶ್ವಂತ್ ಮತ್ತು ಹರ್ಷಿತಾ ಅಂತ ಬಂದಿರೋ ನಮ್ಮ ಜೊತೆ ಟ್ರಿಪ್ ಗೈಡ್ಸು. ಅವ್ರಿಗೆ ನಾನು ಕೇಳ್ತಿದ್ದೀನಿ ಲೈಕ್ ಹೌ ಮಚ್ ಮೋರ್ ಅಂತಂದರೆ, ಏನಿಲ್ಲ ಬ್ರೋ, ಇನ್ನೊಂದು ಅರ್ಧ ಗಂಟೆ, ದೇರ್ ಇಸ್ 4 ಕಿಲೋಮೀಟರ್ ಮೋರ್, ಬಟ್ ಹೀ ಈಸ್ ಟೆಲಿಂಗ್ ನೋ ಟು. ಲೈಕ್ ಫೈನ್, ಹೋದ್ವಿ 1 ಪಾಯಿಂಟ್ಗೆ ಹೋದ್ವಿ. 30 ಮಿನಿಟ್ಸ್ ಆಯಿತು. ಐ ಆಸ್ಕ್ ಹಿಮ್, ಬ್ರೋ ಇನ್ನೂ ಎಷ್ಟು ಬ್ರೋ? ಏನಿಲ್ಲ ಬ್ರೋ, ಇನ್ನೊಂದು 2 ಕಿಲೋಮೀಟರು. ಆಫ್ಟರ್ 2 hours ವಿ ರೀಚ್ಡ್ ಅ ಪಾಯಿಂಟ್. ಹೋದ್ವಿ. ಐ ವಾಸ್ ಆನ್ ಟಾಪ್ ಆಫ್ ಅ ವಾಟರ್ಫಾಲ್ ವಿಚ್ ವಾಸ್ 105 feet ಡೌನ್. ಇಲ್ಲಿ ಮೇಲ್ಗಡೆಯಿಂದ ಹಿಂಗೆ ಬಗ್ಗಿ ನೋಡಿದ್ರೆ ವಾಟರ್ಫಾಲ್. ದಿಸ್ ವಾಸ್ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ಲೈಫ್. ಅಲ್ಲಿ ನೀರು ಬೀಳ್ತಿದೆ, ಆ ಫೋರ್ಸು, ಅಲ್ಲಿ ಏನೂ ಪ್ರೊಟೆಕ್ಷನ್ ಇಲ್ಲ ಆಯಿತಾ. ಒಂದು ಕಾಲು ಜಾರ್ತು ಅಂತಂದರೆ ಗಾನ್. ಫುಲ್ಲು ಸೂಸೈಡ್ ಪಾಯಿಂಟ್ ಥರ ಇದೆ. ನಾನು ಅದ್ರಲ್ಲಿ ಸೋಲೋ ಟ್ರೆಕ್, ಅಪ್ಪಿ ತಪ್ಪಿ ಕಾಲು ಕೈ ಜಾರ್ ಬಿದ್ದುಬಿಟ್ರೆ ಪತ್ತೇನೂ ಇಲ್ಲ, ಯಾರಿಗೂ ಗೊತ್ತಿಲ್ಲ ನಮ್ಮ ಮನೇಲಿ ನಾನು ಎಲ್ಲೋಗಿದ್ದೀನಿ ಅಂತ. ಅಟ್ ದಟ್ ಪಾಯಿಂಟ್ ನಮ್ಮ ಅಕ್ಕ ಅಣ್ಣ ಅದೇನ್ ಕಾರ್ಪೊರೇಟ್, ನಮ್ಮ ಅಕ್ಕನ ಕಾಲ್ ಮಾಡಿದೆ, ವಿಡಿಯೋ ಕಾಲ್ ಮಾಡಿದೆ. ಐ ಶೋಡ್ ಹರ್ ದಿಸ್ ಫಾಗ್, ಹೆಂಗಿದೆ ಫಾಗು ಅಂತ. ಎಲ್ಲಿದೆಯಾ ಅಂತ, ಹೆಂಗಿದೆ ಫಾಗ್ ಹೇಳು ಅಂತ. ಚೆನ್ನಾಗಿದೆ ಅಂತ. ದೆನ್ ಐ ಟೋಲ್ಡ್ ಹರ್ ಆ್ಯಂಡ್ ಐ ವೇಟೆಡ್ ಫಾರ್ ಮೈ ಬ್ರದರ್ ಟು ಜಾಯ್ನ್. ಇಬ್ರಿಗೂ ಹೇಳ್ತೀನಿ, ನಾನು ನೀವು ಚಿಕ್ಕಮಂಗ್ಳೂರಿಗೆ ಬಂದಿದ್ದೀನಿ, ಬಂಡಜೆ ಟ್ರೆಕ್ ಬರ್ತಿದ್ದೀನಿ, ಮನೇಲಿ ಹೇಳಿಲ್ಲ, ಇವಾಗ ಹೇಳ್ತಿದ್ದೀನಿ, ಕೇಳಿಸ್ಕೊಳ್ಳಿ, ನಾನು ಇಲ್ಲಿದ್ದೀನಿ ಅಂತ. ಆ್ಯಂಡ್ ದೆನ್ ದೇರ್ ಇಸ್ ನೋ ನೆಟ್ವರ್ಕ್ ಫಾರ್ ನೆಕ್ಸ್ಟ್ 8 hours. ಮೈ ಫೋನ್ ಇಸ್ ಸ್ವಿಚ್ಡ್ ಆಫ್. ಅರ್ಥ ಮಾಡ್ಕೊಳ್ಳಿ ನಾನು ಎಂಥ ಸಿಚುವೇಶನ್ ನಮ್ಮ ಅಕ್ಕ ಅಣ್ಣನ ಹಾಕಿರ್ತೀನಿ ಅಂತ. ನಮ್ಮ ಅಕ್ಕ ಅಣ್ಣನಿಗೆ ಫುಲ್ ಟೆನ್ಷನ್, ನನ್ನ ಫೋನ್ ಸ್ವಿಚ್ ಆಫ್. ಯಾವತ್ತೂ ನಮ್ಮ ಅಪ್ಪ ಅಮ್ಮ ನನಗೆ ಕಾಲ್ ಮಾಡಲ್ಲ. ನಮ್ಮ ಅಮ್ಮ ಮಾಡ್ತಾರೆ, ಅಪ್ಪನೂ ಮಾಡ್ತಾರೆ, ಬಟ್ ಮಾಡ್ತಾರೆ ಯೂಶ್ವಲ್ ನಾರ್ಮಲ್ ಟೈಮ್. ಅವತ್ತಿನ ದಿನಾನೇ ನಮ್ಮ ಅಪ್ಪ ಮತ್ತು ನಮ್ಮಮ್ಮ 8 times ಕಾಲ್ ಮಾಡಿದ್ದಾರೆ ನನಗೆ. 8 times ಕಾಲ್ ಮಾಡಿಬಿಟ್ಟು ದೇ ಆರ್ ವರಿಡ್. ದೇ ಥಾಟ್ ನನಗೇನೋ ಆಗ್ಬಿಟ್ಟಿದೆ, ಇಲ್ಲೇ ಇದ್ದೀನಿ ಬೆಂಗಳೂರಲ್ಲಿ, ಏನೋ ಆಗ್ಬಿಟ್ಟಿದೆ. ಅಟ್ ದಿಸ್ ಪಾಯಿಂಟ್ ಐ ಕ್ಯಾನಾಟ್ ಕಾಲ್ ದೆಮ್ ಆ್ಯಂಡ್ ಟೆಲ್ ದೆಮ್ ಐ ಮೀನ್ ಚಿಕ್ಕಮಂಗ್ಳೂರು. ಅವಾಗ ಇನ್ನೂ ಭಯ ಪಡೋರು. ನಾನು ಫೋನ್ ಎತ್ಬಿಟ್ಟು, ಇಲ್ಲ ನಾನು ಪಿ ಜಿಲೇ ಇದ್ದೀನಿ, ಹಿಂಗೆ ಲೈಕ್ ಇಲ್ಲೇ ಇದ್ದೀನಿ, ನಂದು ಪಿ ಜಿ ವೈಫೈ ಚೆನ್ನಾಗಿದ್ದಿಲ್ಲ, ಸೊ ಅದಕ್ಕೆ ಫೋನ್ ಎತ್ತಲಿಲ್ಲ. ನಮ್ಮ ಅಕ್ಕ ಅಣ್ಣನೂ ಮ್ಯಾನೇಜ್ ಮಾಡಿದ್ರು. ನೈಟು ಹಂಗೆ ಮಾತಾಡಿ ಮುಗಿಸಿದ್ರು. ಸೊ ಆ ಟ್ರೆಕ್ಕಲ್ಲಿ ಆ ವ್ಯೂ ಪಾಯಿಂಟಲ್ಲಿ ಕೂತ್ಕೊಂಡು ನಾನು ಊಟ ಮಾಡ್ತಿದ್ದೀನಿ ಅಂತ, ಆನ್ ಪಾಯಿಂಟ್ ಲೈಕ್ ವಾಟರ್ಫಾಲ್ಸ್ ಮೇಲೆ. ಆ್ಯಂಡ್ ಐ ಸಿ ಸಮ್ ಒನ್ ರೈಟ್ ಇನ್ ಫ್ರಂಟ್ ಆಫ್ ಮಿ. ಆ್ಯಂಡ್ ದೆನ್ ಐ ರಿಯಲೈಸ್ ಇಟ್ ಈಸ್ ಮೈ ಕ್ಲಾಸ್ಮೇಟ್ ಇನ್ ಮೈ ಕಾಲೇಜ್. ಐ ವೇವ್ ಅಟ್ ಹರ್ ಆ್ಯಂಡ್ ಶಿ ವೇವ್ಸ್ ಅಟ್ ಮೀ ಲೈಕ್, ನೀನೇನಿಲ್ಲಿ ಅಂತ. ಅವಳು ಅದೇ ನೀನೇನಿಲ್ಲಿ ಅಂತ. ಶಿ ಹ್ಯಾಸ್ ಕಮ್ ವಿತ್ ಹರ್ ಫ್ರೆಂಡ್ಸ್. ಅವರು ಬಂದು ಅಲ್ಲ, ದಟ್ ವಾಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಅಲ್ಲಿ ಮತ್ತೆ ಹೋಗಿ ಅವ್ರನ್ನ ಮೀಟ್ ಆಗಿ ಬಂದು ಮತ್ತೆ ಅಲ್ಲಿಂದ ವಿ ಕೇಮ್ ಬ್ಯಾಕ್. ಸೊ ಇಟ್ ವಾಸ್ 8 kilometers ಹೋಗೋಕ್ಕೆ, ಮತ್ತೆ 8 kilometers ವಾಪಸ್ ಬರೋದ್ರಲ್ಲಿ. ಹೋಗ್ಬೇಕಾದಾಗ ನಮ್ಗೊಂದು 4-5 hours ಆಯಿತು. ಬರಬೇಕಾದಾಗ ನಮ್ಗೊಂದು 2-2.5 hour ಅಲ್ಲೇ ಇಳಿದ್ಬಿಟ್ವಿ ಬೇಗ. ಲೈಕ್ ವಿ ವರ್ ಕ್ವಿಕ್. ಅಲ್ಲಿ ಹೋಗ್ಬಿಟ್ಟು ಲಂಚ್ ಮಾಡಿ ಆಮೇಲೆ ಬಂದು ರೆಸ್ಟ್ ಮಾಡಬೇಕಿತ್ತು. ಅಲ್ಲಿ ಹೋಗಿ ರೆಸ್ಟ್ ಮಾಡಿ ಆ್ಯಂಡ್ ದೆನ್ ದೇ ಕಾಲ್ಡ್ ಅಸ್ ಫಾರ್ ಡಿನ್ನರ್ ಆದಮೇಲೆ ಫೈರ್ ಕ್ಯಾಂಪ್ ವಾಸ್ ಸೋ ನೈಸ್. ಎಲ್ಲ ಕನ್ನಡ ಹಾಡಾಡ್ತಾ ಕೂತ್ಕೊಂಡಿದ್ವಿ, ಎಲ್ಲ ಗ್ಯಾಂಗು, ಅಲ್ಲಿ ಆಗಿರೋ ಫ್ರೆಂಡ್ಸು. ನಮ್ಮ ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ವೈಬ್ ಮಾಡೋದು ಬೇರೆ, ಸ್ಟ್ರೇಂಜರ್ಸ್ ಜೊತೆ ಹೋಗ್ಬಿಟ್ಟು ವೈಬ್ ಮಾಡೋದು ಬೇರೆ. ನಿಮಗೆ ಎಲ್ಲ ಥರ ಪರ್ಸನಾಲಿಟೀಸ್ ಗೊತ್ತಾಗುತ್ತೆ ಅಲ್ಲ ಪಾಯಿಂಟ್ಗೆ. ಸೊ ಅವೆಲ್ಲನೂ ಮಾತಾಡ್ತಾ ಹಿಂಗೆ ವಿ ಆಲ್ ಸ್ಟಾರ್ಟೆಡ್ ಸಿಂಗಿಂಗ್ ರಘು ದೀಕ್ಷಿತ್ ಸಾಂಗ್ಸ್. ಪ್ರಮೋದ್ ವಾಸ್ ಸಿಂಗಿಂಗ್ ಆ್ಯಂಡ್ ವಿ ವರ್ ಸಿಂಗಿಂಗ್. ಇಟ್ ವಾಸ್ ಆಲ್ ಸೋ ನೈಸ್. ಆ ಮೆಮೊರಿ ಇನ್ನೂ ನನ್ನ ಮುಂದೆನೇ ಇದೆ. ದಟ್ ಎಕ್ಸ್ಪೀರಿಯನ್ಸ್ ಇಸ್ ಲೈಕ್ ಅನ್ಫರ್ಗೆಟಬಲ್. ಅದಾದಮೇಲೆ ವಿ ವೇರ್ ಲೈಕ್ ಅಪ್ ಟಿಲ್ 12 o'clock. ಮತ್ತು ನೆಕ್ಸ್ಟ್ ಡೇ ವಾಸ್ ಲೈಕ್ ಡೇ 2. ಫಸ್ಟ್ ಡೇ ಇಲ್ಲಿ ಕಂಪ್ಲೀಟ್ ಆಯಿತು. ಡೇ 2 ಮಾರ್ನಿಂಗ್ ಬೇಗ ಎದ್ಬಿಟ್ಟು ರೆಡಿ ಆದ್ವಿ. ನಾವು ಅಲ್ಲಿಂದ ಟೀ ಎಸ್ಟೇಟ್ಗೆ ಹೋಗ್ಬೇಕಾಗಿತ್ತು ಮಾರ್ನಿಂಗ್. ಟೀ ಎಸ್ಟೇಟ್ ನಮಗೆ ಅಲ್ಲೇ ಹಿಂದೆ ಇರೋ ಟೀ ಎಸ್ಟೇಟ್ಗೆ ಕರ್ಕೊಂಡೋದ್ರು. ಆ ಟೀ ಎಸ್ಟೇಟಲ್ಲಿ ನಿಂದ್ರೋದ್ಕಿಂತ ಜಾರ್ ಬಿದ್ದಿದ್ದೆ ಜಾಸ್ತಿ. ನಾನು ಅಷ್ಟು ಸ್ಲಿಪ್ಪರಿ ಇತ್ತು. ಹೋಗೋದು ಜಾರ್ ಬಿಡೋದು ಅಷ್ಟೇ ಇದೇ ಆಗಿದ್ದು. ಆಮೇಲೆ ಅಲ್ಲಿ ಹೋದ್ವಿ, ಫೋಟೋಸ್ ತೆಕ್ಕೊಂಡ್ವಿ. ಆಬ್ವಿಯಸ್ಲಿ ಫೋಟೋಸ್ ತೆಕ್ಕೊಂಡು ಎಲ್ಲ ವೀಡಿಯೋ ಮಾಡ್ಕೊತ ಟೀ ಎಸ್ಟೇಟ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ಅಲ್ಲೊಂದು ಸೆಂಟ್ ಇತ್ತು, ಅಂದರೆ ದ ಸೆಂಟ್ ಆಫ್ ನೇಚರ್. ಕಾಫಿದು ಫ್ರೆಶ್ ಕಾಫಿ ಟೀ ಲೀವ್ಸಿಂದೆಲ್ಲ ಸ್ಮೆಲ್ ಬರ್ತಿತ್ತು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಐ ಫೆಲ್ಟ್ ಬೆಂಗಳೂರು ಲೈಫ್ ನೋಡಿದರೆ, ಚಿಕ್ಕಮಂಗ್ಳೂರು ಹ್ಯಾಸ್ ಅ ಸ್ಲೋ ಲೈಫ್, ಪೀಸ್ಫುಲ್ ಲೈಫ್. ಆ್ಯಂಡ್ ಐ ಫೆಲ್ಟ್ ವಿ ಟೇಕ್ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸ್ ಇನ್ ಲೈಫ್. ಯಾಕಂದರೆ ಒಂದು ಟೀ ಎಸ್ಟೇಟ್ ಹಾಕ್ಕೊಂಬಿಟ್ಟು ಒಂದು ಎಸ್ಟೇಟಲ್ಲಿ ಗೆಸ್ಟ್ ಹೌಸ್ ಹಾಕ್ಬಿಟ್ಟು ಅಲ್ಲೇ ಆರಾಮಾಗಿ ಇರ್ಬೋದು. ಟೀ ಬೀಳುತ್ತೆ, ಅಕ್ಕಿ ತೋಟ, ಅಲ್ಲಿ ಕೂಡ ಕಾಂಪ್ಲಿಕೇಶನ್ಸ್ ಇರುತ್ತೆ, ಇಲ್ಲ ಅನ್ನಲ್ಲ. ಬಟ್
ದಟ್ ಈಸ್ ಅ ಮೋರ್ ಸಿಂಪಲ್ ಲೈಫ್. ಗಿವನ್ ಎನಿ ಡೇ ಐ ವುಡ್ ಚೂಸ್ ದಟ್ ಲೈಫ್. ಅದಾದಮೇಲೆ ಅಲ್ಲಿಂದ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ನೆಕ್ಸ್ಟ್ ಹೋಗಬೇಕಾಗಿದ್ದು ವಾಟರ್ ಫಾಲ್ಸ್. ಓ, ಇಟ್ ವಾಸ್ ಸೋ ನೈಸ್. ಆ ವಾಟರ್ ಫಾಲು, ನನಗೆ ಸ್ವಿಮ್ಮಿಂಗ್ ಬರಲ್ಲ, ಫಸ್ಟ್ ಥಿಂಗ್ ನಿಮಗೆ ಗೊತ್ತಿರಬೇಕು. ಸ್ವಿಮ್ಮಿಂಗ್ ಬರಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ನೀರಲ್ಲಿ ನೋಡಿದ್ರೆ ಅಲ್ಲಿ ನಂಗೆ ಗೊತ್ತಾಯಿತು ಲೈಕ್ ತುಂಬ ಡೀಪ್ ಇಲ್ಲ, ಅಲ್ಲೇ ಇರಬೇಕು ಅಂತ. ವಾಟರ್ ಫಾಲಲ್ಲಿ ಆಡಿದೆ. ತುಂಬ ಕ್ರೌಡೆಡ್ ಇತ್ತು, ಅದು ಸೆಕೆಂಡ್ರಿ. ಬಟ್ ವಾಟರ್ ಫಾಲಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀರು ಕೆಳಗೆ ನಿಂತ್ಕೊಂಡಾಗ ಫುಲ್ ಬಾಡಿ ಮೇಲೆ ನೀರು ಬಿತ್ತು, ಮಸ್ತಾಗಿತ್ತು. ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಆಫ್ ಸೆಕೆಂಡ್ ಡೇ. ಅಲ್ಲಿಂದ ನನಗೆ ನೀರಿಂದ ಹೊರಗೆ ಬರೋಕ್ಕೆ ಇಷ್ಟ ಇದ್ದಿಲ್ಲ, ಅಷ್ಟು ಚೆನ್ನಾಗಿ ಪೀಸ್ಫುಲ್ಲಾಗಿತ್ತು. ಅಲ್ಲೆಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ನಮ್ಮ ಟೀಮ್ ಅವರೆಲ್ಲ. ಸೊ ನಮ್ಮ ಟ್ರೆಕ್ಕರ್ಸ್ ಟೀಮೆಲ್ಲ ಅಲ್ಲೊಂದು ತೊಗೊಂಡ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್. ಆ್ಯಂಡ್ ದೆನ್ ಇನ್ ಬಸ್ ಐ ಸಿ ಮೈ ಫ್ರೆಂಡ್ ಬ್ಯಾಕ್, ಪೃಥ್ವಿ. ಸೊ ಐ ಫೌಂಡ್ ಹಿಮ್ ಆ್ಯಂಡ್ ಐ ಫೌಂಡ್ ತೇಜಸ್ ಆಲ್ಸೋ. ಅವರಿಬ್ಬರು ಅಲ್ಲೇ ಕೂತ್ಕೊಂಡಿದ್ರು. ಕೂತ್ಕೊಂಡು ನಾವು ಮತ್ತೆ ರಿಯೂನಿಯನ್ ಆಯಿತು. ಅಲ್ಲಿಂದ ನೆಕ್ಸ್ಟ್ ನಾವು ಹೊರಟ್ವಿ ಒಂದು ಟೆಂಪಲ್ಗೆ, ಬೇಲೂರು ಟೆಂಪಲ್ಗೆ. ಆ ಬೇಲೂರು ಟೆಂಪಲ್ ಆರ್ಕಿಟೆಕ್ಚರ್ಗೆ ಫೇಮಸ್ ಅಂತ ಗೊತ್ತಾಯಿತು. ಅಲ್ಲಿಂದ ಫಸ್ಟ್ ಸ್ಟಾಪ್ ಇದ್ದಿದ್ದು ನಮಗೆ ಲಂಚ್ಗೆ ಹೋಗ್ಬಿಟ್ಟು ಲಂಚಲ್ಲಿ ಎಲ್ಲ ಊಟ ಮಾಡ್ಕೊಂಬಿಟ್ಟು ಅಲ್ಲಿಂದ ಹೊರಟು ಅಲ್ಲಿ ಟೆಂಪಲ್ಗೆ ಹೋಗಿ ಫುಲ್ಲು ತಿರುಗಾಡಿ ಈವ್ನಿಂಗ್ ತನಕ ಅಲ್ಲೇ. ಆಮೇಲೆ ಆರ್ಕಿಟೆಕ್ಚರ್ ನೋಡಿಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಇಟ್ ವಾಸ್ ನಥಿಂಗ್ ಕಂಪೇರ್ ಟು ಹಂಪಿ. ಐ ಆಮ್ ಹಂಪಿ ಗೈ. ಸೊ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹಂಪಿಲಿ. ನನಗೆ ಅದನ್ನು ನೋಡಿಬಿಟ್ಟು ಇದನ್ನು ನೋಡಿದ್ರೆ ನನಗೆ ಎಷ್ಟೇನು ವಾವ್ ಅನಿಸ್ಲಿಲ್ಲ. ಬಟ್ ಐ ಅಪ್ರಿಷಿಯೇಟ್ ದ ಸಿಮಿಟ್ರಿ. ಎಲ್ಲ ಆರ್ಕಿಟೆಕ್ಚರ್ ಸಿಮಿಟ್ರಿ ಮಸ್ತಾಗಿತ್ತು ಅಲ್ಲಿ. ಸೊ ಪೃಥ್ವಿ ಅಂದ ಅಲ್ವಾ, he had a great sense of photography. He took the symmetry of every architecture so nicely. It was so nice. I'll show you those pictures. These pictures were taken by him and he tagged me in everything, and we are like, okay, we are photography friends now. We have a vibe. And he was like, avunge next day cement exam ittu, but he had come to trek. I was like, what the fuck dude, ನೀನು ಎಕ್ಸಾಮ್ ಇಟ್ಕೊಂಡು ಹೆಂಗೆ ಬಂದಿದ್ಯಾ? ಇಲ್ಲ ಬ್ರೋ, ಅದೆಲ್ಲ ಪೀಸ್ ಅಲ್ಲ. ಆರ್ಕಿಟೆಕ್ಚರ್ ಪೀಪಲ್ ನಾನು ಏನೋ ಅಂದ್ಕೊಂಡಿದ್ದೆ. ಹಿ ವಾಸ್ ಪ್ರಿಟಿ ಚಿಲ್. ಆ್ಯಂಡ್ ದೆನ್ ವಿ ಗೆಟ್ ಇನ್ ಟು ಬಸ್. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ ಜರ್ನಿ, ಲೈಕ್ ರಿಟರ್ನ್ ಜರ್ನಿ ಬೆಂಗಳೂರು ಬರೋಕ್ಕೆ. ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸು. ಲಾಸ್ಟ್ ಬರೋ ತನಕ ಡ್ಯಾನ್ಸು. ವಿ ಸ್ಟಾರ್ಟೆಡ್ ಅರೌಂಡ್ 7 o'clock. ವಿ ಡಿಂಟ್ ರಿಯಲೈಸ್ ವಿ ಆರ್ ಡಾನ್ಸಿಂಗ್ ಟಿಲ್ 11 o'clock in night until we felt hungry. ಎಲ್ಲ ಹೊಟ್ಟೆ ಹಸ್ಕೊಂಡು ಸಾರಿ ಎಂಪೈರ್ ರೆಸ್ಟೋರೆಂಟ್. ಅಲ್ಲಿ ಹೋಗ್ಬಿಟ್ಟು ಸರಿ ಬಿರಿಯಾನಿ ತಿಂದು ಆ್ಯಂಡ್ ದೆನ್ ವಿ ಸ್ಲೆಪ್ಟ್. ದಿಸ್ ವಾಸ್ ದ ಹೋಲ್ ಪ್ಯಾಕ್ ಆಫ್ ಜರ್ನಿ ಮೆಮೊರಿ. ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಐ ಫೆಲ್ಟ್ 2 days ಸಿಕ್ಕಿದ ಜನನ ಬಿಟ್ಟೋಗ್ಬೇಕಾದ್ರೆ ನಂಗೆ ತುಂಬ ಬೇಜಾರಾಯಿತು. ಯಾಕಂದರೆ ದೀಸ್ ಪೀಪಲ್ ವೇರ್ ವಿತ್ ಮೀ ಫಾರ್ ಪಾಸ್ಟ್ 48 hours. And I've bonded with them so much, and I wish to keep them in my life forever, but that can't happen. So that is the worst part of solo trekking. You meet people, but you might not see them again in your life, but you can stay connected. We are connected actually. Pramod is connected, like pretty much the gang I met, now ella jote connected ಆಗಿದ್ದೀವಿ social media dalli. We speak like now and then, but that trek gave me confidence, gave me so many friends, and gave me so many memories. So each one of you watching this, I want you guys to take that solo trek and experience what all I experience, or maybe more than that. ನಿಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ನಿಮಗೆ ಗೊತ್ತಾಗಬೇಕು ಅದೆಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಹೋಗಿ ಎಂಜಾಯ್ ಮಾಡಿ. ಏನೇ ಆಗಲಿ ತಲೆ ಕೆಡ್ಸ್ಕೊಂಬೇಡಿ. ಒಬ್ಬರೇ ಹೋದ್ರೂ ಪರವಾಗಿಲ್ಲ. ಯು ವಿಲ್ ಗೆಟ್ ಫ್ರೆಂಡ್ಸ್ ದೇರ್, ಯು ವಿಲ್ ಮೀಟ್ ಪೀಪಲ್. ಐ ಆಮ್ ಶ್ಯೂರ್ ಅಬೌಟ್ ದಟ್, ಆ್ಯಂಡ್ ಯು ವಿಲ್ ಮೇಕ್ ಅ ಹೆಲ್ ಆಫ್ ಅ ಮೆಮೊರಿ. ಸೊ ಥ್ಯಾಂಕ್ ಯು. ನೀವು ಹೊಸ್ದಾಗಿ ನೋಡ್ತಿದ್ರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ನಿಮಗೆ ಏನಾದರೂ ಇಂಪ್ರೂವ್ ಆಗಬೇಕು ನನ್ನ ವೀಡಿಯೋದಲ್ಲಿ ಅನ್ಸಂದರೆ ಕಮೆಂಟ್ ಮಾಡಿ. ಏನೇ ಇದ್ರೂ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.